ಇದ್ ಮಾಡ್ತೀನಿ. ಒಳ್ಳೆ ಅಡಿಗೆ ಮಾಡಿರ್ತೀನಿ. ಆ ಮಾಡೋ ಸಮಯದಲ್ಲಿ ಏನಾಗ್ತೀನಿ ನಾನು, ನನಗೆ ನನ್ ಮೈಗೆ ಪೊಟೆಟೊ ಆಗಿಲ್ಲ. ಆಲೂಗಡ್ಡೆ ನನಗೆ ಆಗಿಲ್ಲ. ನನಗೆ ಗ್ಯಾಸ್ ಟ್ರಬಲ್ ಬರುತ್ತೆ. ಇದ್ರೇನ್ ನಾನೇನ್ ಮಾಡ್ತೀನಿ, ಎಲ್ಲ ಮನೆಗೆ ಎಲ್ಲರಿಗೂ ಮಾಡಿದ್ದೀನಿ. ನಾನು ತಿಂದ್ಬಿಟ್ಟೆ. ಅದಕ್ಕೆ ಏನಾಗುತ್ತೆ, ನನಗೆ ಸ್ವಲ್ಪ ಗ್ಯಾಸ್ ಟ್ರಬಲ್ ಆಗಿದೆ. ಸ್ವಲ್ಪ. ಇವಾಗ ಒಂದು ಕಾರ್ಡ್ ಬಂದ ತಕ್ಷಣ ಏನಾಗುತ್ತೆ, ನನಗೆ ತುಂಬಾ ಗ್ಯಾಸ್ ಟ್ರಬಲ್ ತುಂಬಾ ಇದಾಗತ್ತೆ. ಆಗಿದ್ಮೇಲೆ ಏನಾಗುತ್ತೆ, ನನ್ಗೆ ಹೊಟ್ಟೆ ನೋವು ತುಂಬಾ ಬರುತ್ತೆ. ಗ್ಯಾಸ್ ಟ್ರಬಲ್ ಅಲ್ಲಿ ನನ್ನ ಚೆಸ್ಟ್ ಪೇನ್ ಆಗುತ್ತೆ, ಕೈ ಪೇನ್ ಆಗುತ್ತೆ, ಎಲ್ಲಾ ಪೇನ್ ಬರುತ್ತೆ ನಮಗೆ. ಯಾಕೆಂದ್ರೆ ನನಗೆ ಒಂದು ಪೇನ್ ಇಷ್ಟೇ ಇತ್ತು. ಒಂದು ಕಾರ್ಡ್ ಬಂದ ತಕ್ಷಣ ಇಷ್ಟು ದೊಡ್ಡದಾಯ್ತು. ಇದಕ್ಕೆ ನಾನ್ ಕ್ಷಮಾಪಣೆ ಕೇಳ್ಬಿಟ್ರೆ ಏನಾಗುತ್ತೆ, ಅದು ಸ್ವಲ್ಪ ಆಗ್ಬಿಡುತ್ತೆ. ಇದಕ್ ಮೇಲೆ ನಾನ್ ಹೀಲ್ ಮಾಡಿದ್ರೆ, ನಾನ್ ಗ್ಯಾಸ್ ಟ್ರಬಲ್ ಹೀಲ್ ಮಾಡಿ ಅಂತ ಹೀಲ್ ಮಾಡಿದ್ರೆ ಇದು ಹೋಗ್ಬಿಡುತ್ತೆ. ಇದಕ್ಕೆ ಹೇಳ್ತಾರೆ, ನಾವು ಒಳ್ಳೆ ಊಟ ತಕೊಂಡ್ರೆ ನಮ್ ಮೈನಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ. ಆ ಟೈಮಲ್ಲಿ ಒಂದು ಕಾರ್ಡ್ ಬಂದಿದ್ರೆ, ಒಂದು ಬ್ಲಾಕ್ ಮ್ಯಾಜಿಕ್ ಬಂದಿದ್ರೆ, ಇಲ್ಲ ಅಥವಾ ಸೋಲ್ ಕನೆಕ್ಷನ್ ಬಂದಿದ್ರೆ, ನೆಗೆಟಿವ್ ಕನೆಕ್ಷನ್ ಬಂದಿದ್ರೆ, ಜಲಸ್ ಎನರ್ಜಿ ಬಂದಿದ್ರೆ, ಅದನ್ನ ಟ್ಯಾಕಲ್ ಮಾಡಕ್ಕೆ ನಮ್ ಕೈನಲ್ಲಿ ಆಗತ್ತೆ. ಇದಕ್ಕೆ ಸಾರ್ ತಿರ್ಗಾ ಏನ್ ಹೇಳ್ತಾರು, ಒಳ್ಳೆ ಊಟ ತಕೊಳ್ಳಿ. ನಿಮಗೆ ಏನ್ ಊಟ ಬೇಕೋ ಅದು ತಕೊಳ್ಳಿ. ನಿಮಗೆ ಏನ್ ವಿಟಮಿನ್ ಡೆಫಿಷಿಯನ್ಸಿ ಇದೆಯೋ ಅದು ಬ್ಯಾಲೆನ್ಸ್ ಮಾಡೋ ಡೈಟ್ ನೀವು ತಕೊಳ್ಳಿ. ನಿಮಗೆ ಏನ್ ಅಯನ್ ಕಡಿಮೆ ಇದೆಯಾ, ಕ್ಯಾಲ್ಸಿಯಂ ಕಡಿಮೆ ಇದೆಯಾ, ಅದು ತಕೊಳ್ಳಿ ಅಂತ ಸಾರ್ ಹೇಳ್ತಾರೆ. ಅದಕ್ಕೆ ನಾವು ಫಸ್ಟ್ ಸಾರ್ ಹೇಳೋದು ಏನು, ಊಟ ಫುಡ್ ಏನ್ ತಕೊಳ್ಬೇಕು, ನನಗೆ ಏನ್ ಬೇಕೋ ಆ ಡೈಟ್ ನಾನು ತಕೊಳ್ಬೇಕು. ಇವಾಗ ನನಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ ಅಂತ ಸಾರ್ ಹೇಳಿದ್ರೆ, ನನಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಅಯನ್ ಡೆಫಿಷಿಯನ್ಸಿ ಇರುತ್ತೆ. ಅದಕ್ಕೆ ಏನ್ ಊಟ ಬೇಕೋ ಅದು ನಾನು ತಕೊಳ್ಬೇಕು. ಇದಿಲ್ಲ ಮನೆಯಲ್ಲಿ ಏನ್ ಮಾಡ್ತೀನೋ ಅದೇ ತಕೊಂಡ್ರೆ ನನಗೆ ಅಯನ್ ಡೆಫಿಷಿಯನ್ಸಿ, ವಿಟಮಿನ್ ಡೆಫಿಷಿಯನ್ಸಿ ಈಕ್ವಲ್ ಆಗೋದಿಲ್ಲ. ನನಗೆ ಸರಿ ಆಗೋದಿಲ್ಲ. ಅದಕ್ಕೆ ಸಾರ್ ತಿರ್ಗಿ ಕೇಳ್ತಾರೆ ಫುಡ್. ಇದಕ್ಕೆ ಎಕ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗೆ ಓದ್ಬೇಕು ಸರ್. ಇದು ನಾನು ಈ ಬಸ್ ಸ್ಟಾಪ್ ಅಲ್ಲಿ ಅಲ್ಲಿ ಹೋಗಿದ ತಕ್ಷಣ ಅವ್ರು ಮಾಡ್ತಾರೆ. ಇವ್ರು ಎಕ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಲ್ಲ ಇದ್ರೇನೆ ಏನಾಗತ್ತೆ, ಅವರು ನನ್ನ ನೋಡೋ ಅವ್ರ ಏನ್ ಥಿಂಕಿಂಗ್ ಏನ್ ಬರುತ್ತೆ ಅವ್ರಿಗೆ, ಏನ್ ಎನ್ಸ್ ಬರುತ್ತೆ ಅವ್ರಿಗೆ. ನಾನು ಒಂದು ಲೇಡಿ ಅಂತ ಒಂದು ಜೆಂಟ್ಸ್ ನೋಡ್ತಾರೆ, ಇನ್ನೊಂದು ಲೇಡಿ ಅಂತ ನೋಡ್ತಾರೆ. ಈ ರೀತಿಯಲ್ಲಿ ನೋಡೋ ತಕ್ಷಣ ಜೆಂಟ್ಸ್ ಇಂದ ಬರೋದು ಸ್ವಲ್ಪ ಲಸ್ಟ್ ಎನರ್ಜಿ ಇದ್ರೇನು ಅದು ನನಗೆ ಈ ರೀತಿಯಲ್ಲಿ ಎನರ್ಜಿ ಅದು ಇದಾಗತ್ತೆ ಸರ್. ಅದಕ್ಕೆ ನಾವು ಈ ಪೇಜ್ ಓದ್ಬೇಕು. ಇದಕ್ಕೆ ನಮ್ ಜೊತೆ ಕೆಲಸ ಮಾಡೋರು ಏನ್ ಮಾಡ್ತಾರೆ, ಇದು ಬಂದು ಸಾರ್ ಒಂದು ಟೆಸ್ಟಿಮೋನಿಯಲ್. ಅದು ಸಾರ್ ಬಂದು ಆವಾಗ ಮುಂಚೆ ಬಂದು ಯೂಟ್ಯೂಬ್ ಅಲ್ಲಿ ಇಲ್ಲ, ಫೇಸ್ಬುಕ್ ಅಲ್ಲಿ ಸಾರ್ ಲೈವ್ ಬರ್ತಾರೆ. ಆ ಟೈಮಲ್ಲಿ ಒಂದು ಟೈಮ್ ಬಂದು ಸಿಂಗಪೂರ್ ಅಲ್ಲಿ ಕ್ಲಾಸ್ ತಕೊಂಡಿದ್ದಾರೆ ಸಾರು. ಈ ಟೈಮಲ್ಲಿ ಸಾರ್ ತಕೊಂಡಿದ್ದಾರೆ. ಸಾರ್ ಬಂದು ಏನ್ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಎಲ್ಲಾರ್ನು ಕರ್ಕೊಂಡು ಹೋಗ್ತಾರೆ. ಒಂದು ಮಲೆ ತರ ಇರುತ್ತೆ, ಅಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ಸಾರು. ಕರ್ಕೊಂಡು ಹೋಗೋ ಟೈಮಲ್ಲಿ ಒಂದು PVH ಮೆಂಬರ್ ಅವರು ಮಗಳನ್ನೂ ಕರ್ಕೊಂಡು ಬಂದ್ರು. ಅವರು ಆ ಮಗಳು ಚಿಕ್ಕ ಹುಡುಗಿ, ಅವಳು ಸ್ಕೂಲ್ ಯೂನಿಫಾರ್ಮ್ ಜೊತೆ ಅವ್ರು ಬಂದಿದ್ದಾರೆ. ಸಾರ್ ಹೇಳ್ತಾರೆ, ಏನ್ ಮೇಡಮ್ ನೀವು ಸ್ಕೂಲ್ ಯೂನಿಫಾರ್ಮ್ ಅಂತ ಕರ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿದ್ದಾರೆ. ಅವ್ರು ಇಲ್ಲ ಸರ್, ಅವಳಿಗೆ ತುಂಬಾ ಹೊಟ್ಟೆ ನೋವು ಬಂದಿದೆ, ಅದಕ್ಕೆ ನಾನು ನಿಮ್ಮ ಹತ್ರ ಕರ್ಕೊಂಡ್ ಬಂದೆ, ಏನ್ ಮಾಡೋದಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ಓಕೆ ಅಂತ ಸಾರ್ ಸೆನ್ಸ್ ಮಾಡಿ ನೋಡಿದ್ರೆ ಅವಳು 10 or 11 ಇಯರ್ಸ್ ಇರ್ಬೋದು ಆ ಮಗಳಿಗೆ. ಅವರು ಇದು ಮಾಡಿದ್ದಾರೆ, ನೀನು ಈ ಎಕ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಪೇಜ್ ತಕೊಂಡು ಓದು ಅಂತ ಹೇಳಿದ್ರೆ ನಮ್ಗೆಲ್ಲ ತುಂಬಾ ಶಾಕ್ ಆಯ್ತು. ಅಲ್ಲಿರೋರು ಏನ್ ಸರ್ ಅಂತ ಹೇಳಿದ್ರೆ, ಇಲ್ಲ ಮೇಡಮ್, ಅವಳು ಕ್ಲಾಸ್ ಅಲ್ಲಿ ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ, ಎಲ್ಲ ಮಾಡೋದ. ಇದಕ್ಕೆ ಅವರು ಕ್ಲಾಸ್ ಅಲ್ಲಿ ಇರೋ ಬಾಯ್ಸ್ ಇಂದ ಇವಳಿಗೆ ಒಂದು ಕಾರ್ಡ್ಸ್ ಬರುತ್ತೆ. ಸಿಂಪ್ಲಿ ಬಾಯ್ಸ್ ಇಂದ ಒಂದು ಕಾರ್ಡ್ಸ್ ಬರುತ್ತೆ. ಅದಕ್ಕೆ ಇವಳಿಗೆ ಹೊಟ್ಟೆ ನೋವು ಬಂದಿದೆ ಅಂತ. ಇದು ಓದಿದ ತಕ್ಷಣ ಏನಾಯ್ತು, ಅವಳಿಗೆ ಹೊಟ್ಟೆ ನೋವು ಹೋಯ್ತು, ಹೀಲೇ ಮಾಡಿಲ್ಲ, ಹೊಟ್ಟೆ ನೋವು ಹೋಯ್ತು. ಆ ರೀತಿಯಲ್ಲಿ ಈ ಪೇಜ್ ಎಕ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಪೇಜು ಎಲ್ಲರಿಗೂ ಬೇಕು. ಯಾಕಂದ್ರೆ ನಾನು ಒಂದು ಲೇಡಿ, ಒಂದು ಜೆಂಟ್ಸ್ ಇಂದ ನನಗೆ ಬಂದ್ರೆ ಅದು ಎಕ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಪೇಜ್ ಅಲ್ಲಿ ಇಟ್ಕೊಂಡು ಓದ್ಬೇಕು ಅಂತ ಸಾರ್ ಹೇಳ್ತಾರೆ. ಇದು ಬೇಕು ನಮಗೆ. ನೆಕ್ಸ್ಟ್ ನಮಗೆ ಆಸ್ ಯೂಶುವಲ್ 7th ಪೇಜ್ ಬಂದು ನಾನು ಇವಾಗ ಹೇಳಿದಲ್ಲ, whoever blocking my prosperity, my job, my family integrity, ಈ ರೀತಿಯಲ್ಲಿ ಹ್ಯಾಪಿನೆಸ್, ಪೀಸ್ಫುಲ್ನೆಸ್, ಈ ರೀತಿಯಲ್ಲಿ ಏನ್ ಬೇಕಾರೋ ನಮಗೆ ಇಲ್ಲಿ ಮಾಡ್ಬೋದು. ಸ್ಪೆಸಿಫಿಕ್ ಆಗಿ ಇವಾಗ ನಾನು ಒಂದು ಮನೆ ತಕೊಳ್ಬೇಕು, ಸ್ವಂತ ಮನೆ ತಕೊಳ್ಬೇಕು ಅಂತ ನಾನು ಎನ್ಸಂದ್ರೆ ಅದು ಇಟ್ಕೊಳ್ಬೇಕು. whoever blocking my own house ಪರ್ಚೇಸಿಂಗ್, ಆ ರೀತಿಯಲ್ಲಿ ನಾವು ಮಾಡೋದು. ನಾನ್ ಸ್ವಂತ ಮನೆ ತಕೊಳ್ಳೋದಲ್ಲಿ ಯಾರೆಲ್ಲ ಕೋಪವಾಗಿದ್ದೀರೋ, ಯಾರಿಗೆಲ್ಲ ಇಷ್ಟ ಇಲ್ಲವೋ ಆ ರೀತಿಯಲ್ಲಿ ಇಲ್ಲಿ ಹಾಕೊಂಡು ಓದ್ಬೇಕು. ಇದು ಎಕ್ಸಾಂಪಲ್. ಈ ರೀತಿಯಲ್ಲಿ ಎಲ್ಲಾರ್ಗು ನಾನು ಇವಾಗ ನನಗೆ ಮೈ ಸರಿ ಇಲ್ಲ, ನನಗೆ ಏನೋ ಕಾಯಿಲೆ ಬಂದಿದೆ, ಆ ಕಾಯಿಲೆ ಕೂಡ ಹಾಕ್ಬಹುದು.
ಈ ಕಾಯಿಲ್ ಬರೋಗಿ ಏನ್ ಇಲ್ಲಿ ಮೇಲೆಲ್ಲ ಕೊಟ್ಟಿದ್ದಾರೆ ಸರ್. ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಓದೋದು ನಾನು ಓದ್ತೀನಿ. ಫರ್ಗಿವ್ನೆಸ್ ವೆನ್ ಕಾರ್ಡ್ಸ್ ಫ್ರಮ್ ಡಾರ್ಕ್ ಎನರ್ಜಿ, ವೈಟ್ ಮ್ಯಾಜಿಕ್, ಸ್ಟ್ರಾಂಗ್ ಕಾರ್ಡ್ಸ್ ಫ್ರಮ್ ಸೋಲ್ಸ್, ಪಾಸ್ಟ್ ಲೈಫ್ ಸೋಲ್ಸ್ ಆರ್ ಕರ್ಸ್. ಇದು ಇರುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೋದಂದ್ರೆ ಹೂ ಅವರ್ ಬ್ಲಾಕಿಂಗ್ ಅಂತ ಹೇಳಿದ ಮೇಲೆ ಇರೋದೆಲ್ಲ ಓದ್ಬೋದು. ಇಲ್ಲಿ ಹೂ ಅವರ್ ಬ್ಲಾಕಿಂಗ್ ಆರ್ ಹೂ ಅವರ್ ಸೆಂಡಿಂಗ್ ಇದು ಓದ್ಬೋದು. ಇದು ಎಲ್ಲ ಮೇಲೆ 7th ಪೇಜ್ ಅಲ್ಲಿ ಮೇಲೆ ಏನ್ ಕೊಟ್ಟಿದ್ದಾರೋ ಕರ್ಸ್ ಅಂತವರೆಗೂ ನಾವು ಓದ್ಬೇಕು. ಮೇಲಿಂದ ಫರ್ಗಿವ್ನೆಸ್ ಇದೆ, ಡಾರ್ಕ್ ಎನರ್ಜಿ, ವೈಟ್ ಮ್ಯಾಜಿಕ್, ಸ್ಟ್ರಾಂಗ್ ಕಾರ್ಡ್ಸ್ ಫ್ರಮ್ ಸೋಲ್ಸ್, ಪಾಸ್ಟ್ ಲೈಫ್ ಸೋಲ್ಸ್ ಆರ್ ಕರ್ಸ್. ಇದು ಓದ್ಬೇಕು. ಇಲ್ಲಿ ಹೂ ಅವರ್ ಬ್ಲಾಕಿಂಗ್, ವಾಟ್ ಎವರ್ ಬ್ಲಾಕಿಂಗ್, ಅದನ್ ಜೊತೆ ಇದು ಇಟ್ಕೊಂಡು ನಾವು ಓದಿದ್ರೆ ನಮಗೆ ಅದು ಗೊತ್ತಾಗತ್ತೆ ಎಲ್ಲಿಂದ ಬರುತ್ತೆ, ನನಗೆ ಬ್ಲಾಕ್ ಎಲ್ಲಿಂದ ಬರುತ್ತೆ, ಬ್ಲಾಕ್ ನಾನು ಈ ಬ್ಲಾಕ್ ಅನ್ನ ಏನ್ ಮಾಡೋದು ಅಂತ ನನ್ಗೆ ಗೊತ್ತಿಲ್ಲ. ನಾನು ಕಳ್ಸೋತೀನಿ, ಇಂಟರ್ವ್ಯೂ ಓದ್ತೀನಿ, ನನಗೆ ಕಳ್ಸ ಸಿಕ್ಕಿಲ್ಲ, ನನಗೆ ಒಂದು ಆಪ್ಟ್ ಆಗಿರೋ ಒಂದು ಜಾಬ್ ಇದಾಗಿಲ್ಲ, ನನಗೆ ಟ್ಯಾಲೆಂಟ್ ಇದೆ, ನನಗೆ ಈ ಬಗ್ಗೆ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡೋದಲ್ಲಿ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ರೇನು ನನಗೆ ಆಪ್ಟ್ ಜಾಬ್ ನನಗೆ ಸಿಕ್ಕಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು, ಈ ಪೇಜ್ ತಕೊಂಡು ಓದ್ಬೇಕು. ಅಂದ್ರೆ ಇವಾಗ ಡಿಪ್ರೆಷನ್ ಎನರ್ಜಿ ಇರುತ್ತೆ, ತುಂಬಾ ತಿಂಗಳಿಂದ ಟ್ರೈ ಮಾಡ್ತಾ ಇದ್ರೆ ನಾಟ್ ಏಬಲ್ ಟು ಮ್ಯಾನಿಫೆಸ್ಟ್ ಅಂದ್ರೆ ಇನ್ನು ಬ್ಲಾಕ್ ಇದೆ ಅಂತ ಅರ್ಥನಾ? ಸೆಲ್ಫ್ ಬ್ಲಾಕ್ ಸರ್. ಅದು ಸೆಲ್ಫ್ ಬ್ಲಾಕ್ ಏನಾಗ್ಬಿಡುತ್ತೆ, ನನಗೆ ಕಷ್ಟ ಆಗತ್ತೆ. ಓಕೆ, ನಾನು ಈ ಜಾಬ್ಗೆ ಅಷ್ಟು ಟ್ರೈ ಮಾಡಿ, ಅಷ್ಟು ಪ್ರಿಪೇರ್ ಮಾಡಿ ನಾನು ಇಂಟರ್ವ್ಯೂ ಹೋಗಿದ್ದೆ, ಆ ಇಂಟರ್ವ್ಯೂ ನನಗೆ ಬಂದಿಲ್ಲ, ಇದು ಏನ್ ಮಾಡೋದು ನನ್ಗೆ ಗೊತ್ತಿಲ್ಲ, ಅಷ್ಟೇ ನನಗೇನು ಗೊತ್ತಿಲ್ಲ, ನನಗೆ ಟ್ಯಾಲೆಂಟ್ ಇಲ್ಲ, ಈ ರೀತಿಯಲ್ಲಿ ನಾನು ಡಿಪ್ರೆಷನ್ ಹೋಗ್ಬಿಟ್ರೆ ಏನಾಗುತ್ತೆ, ಅದು ಸೆಲ್ಫ್ ಬ್ಲಾಕ್ ಆಗಿಬಿಡುತ್ತೆ. ಓಕೆ, ಇದಿಲ್ಲ ಅಂದ್ರೆ ಏನು, ನನಗೆ ದೇವ್ರು ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ನನಗೆ ಇನ್ನು ಬೆಸ್ಟ್ ಆಗಿ ಕೊಡ್ತಾರೆ ಅಂದ್ರೆ ಫಸ್ಟ್ ಪಾಸಿಟಿವ್ ಥಿಂಕಿಂಗ್ ನಮಗೆ ಬೇಕು. ಫಸ್ಟ್ ಓಕೆ, ಆ ಇಮೋಷನ್ ಬಂದಿದ್ರೆ ಅದನ್ನ ಹೇಳ್ಸ್ಕೊಡ್ತೀನಿ ಸರ್, ಅದನ್ನ ಹೇಳ್ಕೊಡ್ತಾನೆ. ಫಸ್ಟ್ 7th ಪೇಜ್ ಎಲ್ಲ ಓದ್ಕೊಂಡು ಸಾರ್ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಡೈಲಿ ನಮ್ಮ ಮಾಡುವಾಗ ಈ ಅಟ್ಟೆಯಿಂದ ಈ ಅಟ್ಟೆವರೆಗೂ ಕಾಟು ಎಲ್ಲಾನು ಓದ್ಬೇಕು ಅಂತ ಸಾರ್ ಹೇಳ್ತಾರೆ. ಒಂದು ದಿನಕ್ಕೆ ಒಂದು ಟೈಮ್ ಇಲ್ಲಿಂದ ಇಲ್ಲಿವರೆಗೂ ಎಲ್ಲಾನು ಓದ್ಬೇಕು ಅಂತ ಸಾರ್ ಹೇಳ್ತಾರೆ. ಅದನ್ನೆಲ್ಲ ಹೇಳ್ಸ್ಕೊಂಡ್ ಬರ್ತಾರೆ. ಆಮೇಲೆ 7th ಪೇಜ್ ಓದಿದ ಮೇಲೆ ನಾವ್ ಏನ್ ಮಾಡ್ತೀವಿ, ಸ್ಪಿರಿಚುವಲ್ ಅಫರ್ಮೇಶನ್ ಓದ್ತೀವಿ. ಇದು ಡಿವೈನ್ ಫೈರ್, ಐ ಆಮ್ ಲೈಟ್, ಇದೆಲ್ಲ ಓದ್ಬೇಕು. ಓದಿದ್ಮೇಲೆ ನಾವು ಆಸ್ ಯೂಶುವಲ್ ಬ್ಲೆಸ್ಸಿಂಗ್ ಡೆವಲಪ್ ಆಗ್ಬೇಕು ಅಂದ್ರೆ ಏನ್ ಸರ್? ವಿಲ್ ಪವರ್ ಮೇಡಮ್. ಹೇಳ್ತೀನಿ ಸರ್. ಅದು ಸ್ಪಿರಿಚುವಲ್ ಇದೆಲ್ಲ ಓದ್ಕೊಂಡ್ ಬಂದ್ಮೇಲೆ ಮದರ್ ಅರ್ತ್ ಬ್ಲೆಸ್ಸಿಂಗ್ ಮಾಡ್ಬೇಕು. ಆಮೇಲೆ ಇದು ಒಂದು ಮನಿ ಎನರ್ಜಿ, ಅದಕ್ಕೆ ಓದ್ಬೇಕು. ಮನಿ ಅಫರ್ಮೇಶನ್ಸ್ ಓದ್ಬೇಕು. ಇದಕ್ಕೆ ಎಲ್ಲ ಮೇಲೆ ಇನ್ನೊಂದು, ನಾನು ಇವಾಗ ಓದುತ್ತೀನಿ, ನಾನು ಪ್ರಿಪೇರ್ ಮಾಡಿದ್ದೀನಿ, ಇವಾಗ ನಾಳೆ ನನಗೆ ಒಂದು ಇಂಟರ್ವ್ಯೂ ಇದೆ, ಅದು ನಾನು ತುಂಬಾ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು. ಲರ್ನಿಂಗ್ ಅಂಡ್ ಸ್ಲೀಪ್ ಅಲ್ಲಿ ಓದ್ಬೋದು ಸರ್. ಇಲ್ಲಿಗ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಇದರಲ್ಲಿ ನಾನು ನಾಳೆ ಇಂಟರ್ವ್ಯೂ ಓದ್ತೀನಿ, ಅದನ್ನಲ್ಲಿ ಏನೆಲ್ಲ ಕೇಳ್ತಾರೋ ಅದೆಲ್ಲ ನಾನು ಲರ್ನ್ ಮಾಡ್ಬೇಕು ಅಂತ ಇದನ್ನಲ್ಲಿ ಹಾಕೊಳ್ಬಹುದು. ಈ ಇಲ್ಲಿ ಒಂದು ಡ್ಯಾಶ್ ಕೊಟ್ಟಿದ್ದಾರಲ್ಲ, ಅಲ್ಲಿ ನಾನು ಹೇಳ್ಕೊಂಡು ನಾವು ಓದಿದ್ರೆ ಇನ್ ಮೈ ಸ್ಲೀಪ್ ಟುಡೇ ಅಂತ ಹೇಳ್ಕೊಂಡು ನಾವು ಓದಿದ್ರೆ ಅದನ್ನು ನಮಗೆ ಗೊತ್ತಾಗತ್ತೆ. ಇದಕ್ಕೆ ಎಲ್ಲ ಮೇಲೆ ನಮ್ಮ ಹತ್ರ ಒಂದು ಪೇಜ್ ಇರುತ್ತೆ, ಇದು ಇಂಗ್ಲಿಷ್ ಅಫರ್ಮೇಶನ್ ಅಲ್ಲಿ 28th ಪೇಜ್ ಇಮೋಷನಲ್ ಫ್ರೀಡಮ್ ಹೀಲಿಂಗ್ ಅಂತ ಇದೆ. ಇದು ಓದ್ಕೊಂಡ್ ಬರ್ಬೇಕು ಸರ್. ನೀವು ಹೇಳಿದಿರಲ್ಲ, ವಿಲ್ ಪವರ್ ನನಗೆ ಬರ್ಬೇಕು, ಈ ಡಿಪ್ರೆಷನ್ ಇಂದ ನಾನು ಬರ್ಬೇಕು ಅಂದ್ರೆ ಇದು ನಾನು ಓದ್ಬೇಕು, ಈ ಪೇಜ್ ಓದ್ಬೇಕು. ಇದನ್ನಲ್ಲಿ ಇಂಗ್ಲಿಷ್ ಬುಕ್ ಅಲ್ಲಿ ಇಲ್ಲಿ ಬಂದು ಅದು ಯಾವ ರೀತಿಯಲ್ಲಿ ಹೀಲ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಅಫರ್ಮೇಶನ್ ಇಲ್ಲಿವರೆಗೂ ಇರುತ್ತೆ. ಇದು ಬಂದು ಯಾವ ರೀತಿಯಲ್ಲಿ ಇದು ಸೆಲ್ಫಿ ಕ್ಯಾಮ್ರಾ ನಿಮ್ಗೆ ಇದಾಗ ಉಲ್ಟಾವಾಗಿ ಗೊತ್ತಾಗುತ್ತೆ. ಇದು ಬಂದು ಇದನ್ನಲ್ಲಿ ಯಾವ ರೀತಿಯಲ್ಲಿ ಹೀಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದು ನೋಡ್ಕೊಂಡು ನಾವು ಮಾಡ್ಬೇಕು. ಇವಾಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಇವಾಗ ನಾಳೆ ನನಗೆ ಇಂಟರ್ವ್ಯೂ ಇದೆ, ನನಗೇನೋ ಒಂದು ಕಷ್ಟವಾಗಿರುತ್ತೆ, ಒಂದು ಟೆನ್ಷನ್ ಆಗಿದೆ, ನಾಳೆ ನಾನು ಏನ್ ಮಾಡ್ತೀನಿ ಅಂತ. ಇವಾಗ ನಾನು ಏನ್ ಮಾಡ್ಬೇಕು, ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇವಾಗ ವಾಂಡ್ ನಾನು ತಕೊಂಡೆ, ಇಟ್ಕೊಂಡೆ, ದೇವ್ರೆ ನನಗೆ ನಾಳೆ ಇಂಟರ್ವ್ಯೂ ಇದೆ, ಅದನ್ ಬಗ್ಗೆ ನನಗೆ ತುಂಬಾ ಅಂಜಿಕೆ ಆಗಿದೆ, ಏನೋ ಟೆನ್ಷನ್ ಆಗಿದೆ, ನನ್ನ ಕೈನಲ್ಲೇ ಆಗಲ್ಲ, ಇದು ಇಮೋಷನ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಈ ಇಮೋಷನ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಫಸ್ಟ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಏನೇನು ಇದ್ರೇನು ಪರವಾಗಿಲ್ಲ. ಇದು ನಾನು ಹೇಳಿದ್ದು ಸುಮ್ಮನೆ ಒಂದು ಎಕ್ಸಾಂಪಲ್. ನಾಳೆ ಒಂದು ಇಂಟರ್ವ್ಯೂ ಇದೆ, ಅದನ್ ಬಗ್ಗೆ ನನಗೆ ಟೆನ್ಷನ್ ಇದೆ, ನನಗೆ ಒಂದು ಅಂಜಿಕೆ ಇದೆ, ನನಗೆ ಒಂದು ಫಿಯರ್ ಇದೆ ಅಂದ್ರೆ
ಫಸ್ಟ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಈ ರೀತಿಯಲ್ಲಿ ಇಟ್ಕೊಳ್ಬೇಕು ನಮ್ ಕೈ ಇಟ್ಕೊಂಡು ಹೀಲಿಂಗ್ ವಾಂಡ್. ನನಗೆ ಈ ಇಂಟರ್ವ್ಯೂ ಬಗ್ಗೆ ಏನೇನು ಇಮೋಷನ್ಸ್ ಇದೆಯೋ ಅದೆಲ್ಲಾನು ನನ್ನ ಎನರ್ಜಿ ಬಾಡಿ, ಎಮೋಷನಲ್ ಬಾಡಿ, ಮೆಂಟಲ್ ಬಾಡಿ, ಫಿಸಿಕಲ್ ಬಾಡಿ, ಎನರ್ಜಿ ಬಾಡಿ, ಎಮೋಷನಲ್ ಬಾಡಿ, ಮೆಂಟಲ್ ಬಾಡಿ, ಕಾನ್ಸಿಯಸ್ ಮೈಂಡ್ ಅಥವಾ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಇತ್ತು ಬರ್ನ್ ಅವೇ ಬ್ಲೆಸ್ ಅವೇ ಅಂತ ಹೇಳ್ಕೊಂಡು 1 2 3 ಸ್ಟಾಪ್ 1 2 3 1 2 3 ಸ್ಟಾಪ್ 1 2 3 ಈ ರೀತಿಯಲ್ಲಿ 1 ಮಿನಿಟ್ 2 ಮಿನಿಟ್ಸ್ ಹೇಳ್ಕೊಂಡು ಬಂದ್ರೇನು ಈ ಡಿಪ್ರೆಷನ್ ಎಲ್ಲ ನಮ್ಮಿಂದ ಹೋಗ್ಬಿಡುತ್ತೆ, ಆಚೆ ಹೋಗ್ಬಿಡುತ್ತೆ. ಅದಕ್ಕೆ ಸಾರಿ ಯಾರನ್ನ ನಮ್ಗೆ ಬೈದಿರ್ತಾರೆ ಅಂತಂದ್ರೆ ಮೆಂಟಲ್ ಕ್ರಿಟಿಸಿಸಮ್ ಮಾಡಿರ್ತಾರೆ, ಅದನ್ನು ನಮ್ಮ ಎನರ್ಜಿ ಬಾಡಿಯಲ್ಲಿ ಸ್ಟೋರ್ ಆಗಿರುತ್ತೆ. ಹೌದು ಸರ್, ಎನರ್ಜಿ ಬಾಡಿ ಇಲ್ಲ ಸರ್, ಮೆಂಟಲ್ ಬಾಡಿಯಲ್ಲಿ ಎಮೋಷನಲ್ ಬಾಡಿಯಲ್ಲಿ ಕುತ್ಕೊಂಡಿರುತ್ತೆ. ಯಾಕೆಂದ್ರೆ ಇಮೋಷನ್ ಅಲ್ಲ, ಅವರು ಒಂದು ನನ್ನ ಬಗ್ಗೆ ಮಾತಾಡಿ ಬಿಟ್ಟಿದ್ದಾರೆ, ಅದು ನನಗೆ ಇಮೋಷನ್ ಆಯ್ತು. ಇಮೋಷನ್ ಆಗಿದ್ರೆ ಅದು ಇಮೋಷನಲ್ ಬಾಡಿಯಲ್ಲಿ ಇರುತ್ತೆ. ಅದನ್ನು ನಮ್ಗೆ ಅಂದ್ರೆ ಇದು ಪ್ರೋಗ್ರೆಸ್ ಆಗಕ್ಕೂ ಅಬ್ಸ್ಟಾಕಲ್ ತರ ಬರುತ್ತಲ್ವಾ? ಅದ ಸರ್, ಅದೇ ನಾವು ಏನ್ ಮಾಡ್ತೀನಿ, ನಾನು ಇವಾಗ ಹೀಲ್ ಮಾಡೋ ತಕ್ಷಣ ಏನ್ ಮಾಡ್ತೀನಿ, ನಾನು ಫಿಸಿಕಲ್ ಬಾಡಿ, ಎನರ್ಜಿ ಬಾಡಿ, ಇಮೋಷನಲ್ ಬಾಡಿ, ಮೆಂಟಲ್ ಬಾಡಿ 4 ಬಾಡಿ ನಾನು ಹೇಳ್ತೀನಿ, ಇದರಿಂದ ಬಾಣವೇ ಬ್ಲೇಸವೇ ಮಾಡಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ನಾನು ಇಮೋಷನಲ್ ಬಾಡಿಯಲ್ಲಿ ಏನ್ ಇಮೋಷನ್ಸ್ ಇಟ್ಕೊಂಡಿರ್ತೀನೋ, ಮೆಂಟಲ್ ಬಾಡಿಯಲ್ಲಿ ಏನ್ ನನಗೆ ಮೆಂಟಲಿ ನನ್ ಡಿಪ್ರೆಸ್ ಆಗೋಕೆ ಏನೆಲ್ಲ ಇದೆಯೋ ಅದೆಲ್ಲ ಬಾಣವೇ ಬ್ಲೇಸವೇ ಮಾಡ್ತೀನಿ ನಾನು. ಇದು ಮಾಡಿದ ತಕ್ಷಣ ಏನಾಗುತ್ತೆ, ಅದು ನಮಗೆ ಪ್ರಾಬ್ಲಮ್ ಕೊಡೋ ಆ ಇಮೋಷನ್ಸ್ ಎಲ್ಲ ಹೋಗಿಬಿಟ್ರೆ, ಥಾಟ್ಸ್ ಫೀಲಿಂಗ್ಸ್ ಎಲ್ಲಾನು ಆಚೆ ಹೋಗ್ಬಿಟ್ರೇನೆ ಸಾಕು, ನಾವು ಕ್ಲಿಯರ್ ಆಗ್ಬಿಡ್ತೀವಿ. ಒಂದು ಕ್ಲಾರಿಟಿ ನಮಗೆ ಬಂದ್ಬಿಡುತ್ತೆ. ಕ್ಲಾರಿಟಿ ಬಂದ ಮೇಲೆ ವಾಟ್ ನೆಕ್ಸ್ಟ್, ನಾನು ಏನ್ ಈ ಕಡೆ ಮಾಡ್ಬೇಕು, ನಾನು ಏನ್ ಮಾಡ್ಬೇಕಂತ ಒಂದು ಕ್ಲಾರಿಟಿ ನಮಗೆ ಬಂದ್ಬಿಡುತ್ತೆ. ಆಮೇಲೆ ನಾವು ಕಳ್ಸಾಗ ಡಿವೈನ್ ಫೈರ್ ಹೇಳ್ಕೊಂಡು ನಾವು ಮಾಡ್ಬೋದು ಸರ್, ಏನ್ ಬೇಕಾದ್ರೂ ಮಾಡ್ಬೋದು ಮೇಡಮ್. ಎಷ್ಟು ಮಟ್ಟಿಗೆ ನಮ್ ಒಳಗಡೆ ಮೆಂಟಲ್ ಕ್ರಿಟಿಸಿಸಮ್ ಮಾಡ್ಬೋದು ಸರ್. ಅದು ಬೇಡ ಸರ್, ಅಷ್ಟು ಅದೆಲ್ಲ ಸೆನ್ಸ್ ಮಾಡ್ಬೇಕು ಅಂತ ಇಲ್ಲ. ಇವಾಗ ನನಗೆ ಒಂದು ಇಮೋಷನಲ್ ಬಾಡಿಯಲ್ಲಿ ಒಂದು ಬ್ಲಾಕ್ ಇದೆ, ಇಲ್ಲ ಅಂದ್ರೆ ನನಗೆ ಒಂದು ಇಮೋಷನ್, ಒಂದು ಟೆನ್ಷನ್ ನನಗೆ ಇದೆ ಅಂದ್ರೆ ಇದು ಇಮೋಷನಲ್ ಬಾಡಿಯಲ್ಲಿ ಇದೆಯಾ ಅಂತ ನಾವು ಸೆನ್ಸ್ ಮಾಡ್ಬೋದು. ಆ ರೀತಿಯಲ್ಲಿ ಮಾಡ್ಬೋದು. ಇಮೋಷನಲ್ ಬಾಡಿಯಲ್ಲಿ ಇದೆಯಾ, ಇಮೋಷನಲ್ ಬಾಡಿಯಲ್ಲಿ ಏನೇನು ಸೋಲ್ ಇದೆಯಾ, ಇಮೋಷನಲ್ ಬಾಡಿಯಲ್ಲಿ ಏನೇನು ಡಾರ್ಕ್ ಎನರ್ಜಿ ಇದೆಯಾ, ಇಮೋಷನಲ್ ಬಾಡಿಗೆ ಏನೇನು ಕಾರ್ಡ್ಸ್ ಇದೆಯಾ, ಈ ರೀತಿಯಲ್ಲಿ ನಾವು ಸೆನ್ಸ್ ಮಾಡ್ಬೋದು. ಇವಾಗ ಇಮೋಷನಲ್ ಬಾಡಿಯಲ್ಲಿ ಒಂದು ಕಾರ್ಡ್ಸ್ ಇದೆ ಸರ್, ಒಂದು ಕಾರ್ಡ್ಸ್ ಯಾರಂದ್ರೆ ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ತಂಗಿ ಇದ್ದಾಳೆ, ನನ್ನ ತಂಗಿ ಏನ್ ಹೇಳ್ತಾಳೆ, ನೋಡು ಇವಳು ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಲ್ಲ, ನನ್ನ ಕಳ್ಸಿಲ್ಲ, ನನಗೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಒಂದು ಇಮೋಷನ್ ಆಗಿ ಒಂದು ಕಾರ್ಡ್ ನನಗೆ ಕಳಿಸ್ತಾಳೆ. ನನ್ನ ಅಕ್ಕ ನನಗೆ ಇನ್ವೈಟ್ ಮಾಡಿಲ್ಲ ಅಂತ ಒಂದು ಇಮೋಷನ್ ಅಂತ ಕಳ್ತಾರ, ಅದು ನನ್ನ ಇಮೋಷನಲ್ ಬಾಡಿಯಲ್ಲಿ ಇದೆ. ಏನೋ ನನಗೆ ಇಮೋಷನ್ ಆಗಿದೆ, ನನಗೆ ಕಾರಣನೇ ಇಲ್ಲಪ್ಪ, ನಾನು ಸಂತೋಷವಾಗಿದ್ದೀನಿ, ನನ್ನ ಮನೇಲಿ ಎಲ್ಲ ಮಾಡ್ತೀನಿ ಅಂತ ನೋಡಿದ್ರೆ ಓಕೆ, ನನ್ನ ತಂಗಿಯಿಂದ ನನಗೆ ಒಂದು ಕಾರ್ಡ್ ಬಂದಿದೆ. ಇದು ನಾನು ಗೊತ್ತಾಗಿದ್ಮೇಲೆ ಏನ್ ಮಾಡ್ಬೇಕು, ಸೆಕೆಂಡ್ ಪೇಜ್ ಅಲ್ಲಿ ನನ್ನ ತಂಗಿ ನೇಮ್ ಹಾಕೊಂಡು ನಾನು ಓದ್ಬೇಕು. ಯಾಕೆಂದ್ರೆ ಅದನ್ನೇ ನಮ್ ಫ್ಯಾಮಿಲಿ ಮೆಂಬರ್ಸ್ ಪೇಜ್ ಅದು. ಅದನ್ನಲ್ಲಿ ನನ್ನ ತಂಗಿ ಇವಾಗ ಸೆಕೆಂಡ್ ಪೇಜ್ ಅಲ್ಲಿ ಇಟ್ಕೊಂಡು ನನ್ನ ತಂಗಿಗೆ ನಾನು ಅಫರ್ಮೇಶನ್ ಓದಿದ್ರೆ ಆ ಇಮೋಷನಲ್ ಬಾಡಿಯಲ್ಲಿ ಇರೋ ಕಾರ್ಡು ಹೋಗ್ಬಿಡುತ್ತೆ. ಆಮೇಲೆ ನಮ್ಗೆ ಆ ಇಮೋಷನ್ಸ್ ಬರೋದಿಲ್ಲ. ಇವಾಗ ನನಗ್ ಗೊತ್ತಿಲ್ಲ, ನನಗೆ ಸೆನ್ಸ್ ಮಾಡಕ್ಕೆ ಗೊತ್ತಿಲ್ಲ, ಯಾರಿಂದ ನನಗೆ ಕಾರ್ಡ್ ಬಂದಿಲ್ಲ ಗೊತ್ತಿಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ಇವಾಗ ನಾನು ಈ ಇಮೋಷನ್ ಆಗಿ ಇದ್ದೀನಲ್ಲ, ಇದಕ್ಕೆ ಏನ್ ಕಾರಣನೋ ಅವ್ರಿಗೆ ನಾನು ಅಫರ್ಮೇಶನ್ ಓದ್ತೀನಿ ಅಂತ 7th ಪೇಜ್ ಅಲ್ಲಿ ಹಾಕೊಂಡು ಓದ್ಬೋದು. ಏನ್ ಬ್ಲಾಂಕ್ ಆಗಿ ಇದ್ದೀನಿ, ನನಗೆ ಅವರು ಯಾರೋ ನನಗೆ ಕಾರ್ಡ್ಸ್ ಕಳ್ಸಿದ್ದಾರೆ, ಯಾರೋ ಬ್ಲಾಕ್ ಮ್ಯಾಜಿಕ್ ಕಳ್ಸಿದ್ದಾರೆ, ನನಗೆ ಗೊತ್ತಿಲ್ಲ ಯಾರನ್ನೇ ಗೊತ್ತಿಲ್ಲ ಅಂದ್ರೆ ಸುಮ್ನೆ 7th ಪೇಜ್ ಅಲ್ಲಿ ಹಾಕೊಂಡು ನನಗೆ ಏನೋ ಒಂದು ಟೆನ್ಷನ್ ಆಗಿದೆ, ಇದಕ್ಕೆ ಏನೇನೋ ಬ್ಲಾಕ್ ಮ್ಯಾಜಿಕ್ ಇದ್ರೆ, ವೈಟ್ ಮ್ಯಾಜಿಕ್ ಇದ್ರೆ, ಕಾರ್ಡ್ಸ್ ಇದ್ರೆ, ಸೋಲ್ಸ್ ಇದ್ರೆ, ಕರ್ಸ್ ಇದ್ರೆ ಅವರಿಗೆ ನಾನು ಕ್ಷಮಾಪಣೆ ಕೇಳ್ತೀನಿ ಅಂತ ಓದಿದ್ರೆ ಸಾಕು. ಸೋಲ್ ಹೋಗುತ್ತೆ ಮೇಡಮ್, ಅಂದ್ರೆ ನಮ್ ಸೋಲ್ ಬಿಟ್ಟು ಬೇರೆ ಸೋಲ್ ಸೇರ್ಕೊಳುತ್ತೆ ನಮ್ಮ ಬಾಡಿಯಲ್ಲಿ? ಬರುತ್ತೆ ಸರ್. ಅದು ಬಂದು ಅದು ಇವಾಗ ಹೇಳ್ತೀನಿ ಸರ್. ಸೋಲ್ಸ್ ಅಂದ್ರೆ ಯಾರು ಫಸ್ಟ್, ನಾನು ಇವಾಗ ಇದ್ದೀನಿ, ನಾನು ಮನುಷ್ಯಾಗಿದ್ದೀನಿ, ನಾನು ಬಾಡಿ ಮೈಂಡ್ ಸೋಲ್ 3 ಸೇರಿದ್ದೆ ನಾನು. ಸೋಲ್ ಅಂದ್ರೆ ಯಾರಂದ್ರೆ ಬಾಡಿ ಇಲ್ಲ ಮೈಂಡ್ ಜೊತೆ ಇದ್ದಾರೆ ಅವರು, ಅವರಿಗೆ ಬಾಡಿ ಇಲ್ಲ, ಮೈಂಡ್ ಸೋಲ್ ಮಾತ್ರ ಇರೋರೇ ಸೋಲ್. ಇವಾಗ ನಮ್ ತಾತ ಇದ್ದಾರೆ, ನಮ್ ತಾತಗೆ ನಾನು ಹುಟ್ಟಿದ ತಕ್ಷಣ ಅವರಿದ್ದಾರೆ, ಅವ್ರು ತುಂಬಾ ದೊಡ್ಡವರು, ಒಂದು MLA ತರ ಅಂತ ಇಟ್ಕೊಳ್ಳಿ, ದೊಡ್ಡ ಇದಲ್ಲಿ ಇರ್ತಾರೆ. ಅವ್ರಿಗೆ ಏನ್ ಹೇಳ್ತಾರೆ, ನನ್ನ ಮೊಮ್ಮಗಳಿಗೆ ಈ ತರ ನಾನ್ ಮಾಡ್ಬೇಕು, ಆ ತರ ಮಾಡ್ಬೇಕು ಅಂತ ಅವ್ರು ತುಂಬಾ ಹೆನ್ಸ್ ಮಾಡಿದ್ದಾರೆ. ಮಾಡಿದ ತಕ್ಷಣ ಸ್ವಲ್ಪ ದಿನದಲ್ಲಿ ಅವರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ.
ಅವ್ರು ಏನ್ ಮಾಡ್ತಾರ, ನನ್ನ ಮೊಮ್ಮಗಳಿಗೆ ಈ ರೀತಿಯಲ್ಲಿ ಮಾಡ್ಬೇಕು 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 ಅಂತ ಅವ್ರು ನನ್ ಜೊತೆ ಕೂತ್ಕೊಂಡಿರ್ತಾರೆ. ಯಾಕೆಂದ್ರೆ ಅವರಿಗೆ ಮೈಂಡ್ ಡಿಸಾಲ್ವ್ ಆಗಿಲ್ಲ. ಏನ್ ಮೈಂಡ್ ಡಿಸಾಲ್ವ್ ಆಗಿಲ್ಲ, ನನ್ನ ಮೊಮ್ಮಗಳಿಗೆ ನಾನು ಈ ರೀತಿಯಲ್ಲಿ ಮಾಡ್ಬೇಕಂತ ಅವ್ರು ಒಂದು ಡಿಸೈರ್ ಇಟ್ಟಿದ್ದಾರಲ್ಲ, ಅದು ಅಲ್ಲೇ ಇರುತ್ತೆ. ಅವ್ರ ಬಾಡಿಯಲ್ಲಿ ಇರುತ್ತೆ. ಅವರು ಮೈಂಡ್ ಬಾಡಿ ಹೋಗಿದೆ, ಬಾಡಿ ಅಷ್ಟೇ ಏನೋ ಮಾಡಿಬಿಟ್ಟಿದ್ದೇವೆ. ಅವ್ರು ಸತ್ತವ್ರ ಮೇಲೆ ನಾವ್ ಏನ್ ಮಾಡ್ತೀವಿ, ಏನ್ ಪ್ರೊಸೀಜರ್ ಮಾಡ್ಬೇಕೋ ಅದ್ ಮಾಡ್ಬಿಡ್ತೀವಿ ನಾವು. ಬಾಡಿ ಇಲ್ಲ, ಮೈಂಡ್ ಸೋಲ್ ಮಾತ್ರ ಇರುತ್ತೆ. ಮೈಂಡ್ ಸೋಲ್ ಮಾತ್ರ ಇರುತ್ತೆ. ಅದು ಬಂದು ಮೈಂಡ್ ಏನು, ಇವಾಗ ನನ್ನ ತಾತ ಏನ್ ನೆನ್ಸಿದ್ದಾರೆ, ನನ್ನ ಮೊಮ್ಮಗಳಿಗೆ ನಾನು ಒಂದು ಡಾಕ್ಟರ್ ಆಗ ಅವ್ರಿಗೆ ಓದೋಕೆ ನಾನು ಎಲ್ಲ ಹೆಲ್ಪ್ ಮಾಡ್ಬೇಕು, ಇನ್ನೊಂದು ಡಾಕ್ಟರ್ ಇದು ಮಾಡಿ ನಾನು ಮದ್ವೆ ಮಾಡ್ಬೇಕು, ಮದ್ವೆ ಮಾಡಿದ ತಕ್ಷಣ ಒಂದು 1000 ಇದು ಹಾಕಬೇಕು, ನಾನು ಅಷ್ಟು 1000 ಜನ ಎಲ್ಲ ಕಳ್ಸಿ ನಾನು ಬಂದು ಇನ್ವೈಟ್ ಮಾಡಿ ಮ್ಯಾರೇಜ್ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು ಅಂತ ಅವ್ರು ಒಂದು ದೊಡ್ಡ ಡ್ರೀಮ್ ಇಟ್ಟಿದ್ದಾರೆ ಅವರು ನನ್ ಬಗ್ಗೆ. ಇದ್ರೇನೋ ಅವ್ರ ಚಿಕ್ಕ ವಯಸ್ಸಲ್ಲಿ ಅವ್ರು ಹೋಗ್ಬಿಟ್ಟಿದ್ದಾರೆ. ನನ್ ಚಿಕ್ಕ ವಯಸ್ಸಲ್ಲಿ ಅವ್ರು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಏನಾದ ಅವ್ರ ಮೈಂಡ್ ಸೋಲ್ ಅಲ್ಲೇ ಇರುತ್ತೆ. ಎಲ್ಲಿ ಇರುತ್ತೆ, ನನ್ ಜೊತೆ ಇರುತ್ತೆ. ಇವಳಿಗೆ ನಾನ್ ಮಾಡ್ಬೇಕು ಅಂತ ಇರುತ್ತೆ. ಏನಾಗುತ್ತೆ, ಇದು ನನ್ ಒಂದೊಂದು ಪ್ರೋಗ್ರೆಸ್ ಅಲ್ಲಿ ಅದು ಬ್ಲಾಕ್ ಮಾಡುತ್ತೆ. ಯಾಕಂದ್ರೆ ಅವರೇ ಕೂತ್ಕೊಂಡಿರ್ತಾರೆ. ನನ್ನ ಮೊಮ್ಮಗಳಿಗೆ ನನಗೆ ಡಾಕ್ಟರ್ ಓದೋದಕ್ಕೆ ನನಗೆ ಇಷ್ಟ ಇಲ್ಲ, ಇಲ್ಲಾಂದ್ರೆ ನನಗೆ ಮಾರ್ಕ್ ಬಂದಿಲ್ಲ, ಇಲ್ಲಾಂದ್ರೆ ನನ್ ಸೀಟ್ ಸಿಕ್ಕಿಲ್ಲ, ನಾನ್ ನೀಟ್ ಬೋರಿಲ್ಲ ಅಂತ ಇಟ್ಕೊಳ್ಳಿ. ನಾನು ಎಲ್ಲಿ ಓದ್ತೀನಿ, ನಾನು ಬಂದು ಒಂದು ಟೀಚರ್ ಆಗ್ಬೇಕು, ಇಂಗ್ಲಿಷ್ ಟೀಚರ್ ಆಗ್ಬೇಕು ಅಂತ ನಾನು ಇಂಗ್ಲಿಷ್ ಓದ್ತೀನಿ ಅಂತ ಇಟ್ಕೊಳ್ಳಿ. ಇವಾಗ ಅದು ನಾನು ಬ್ಲಾಕ್ ಮಾಡ್ತಾರೆ ಯಾರು, ತಾತ ಸೋಲ್. ಅವ್ರು ಬಂದು ಬ್ಲಾಕ್ ಮಾಡ್ತಾರೆ. ಯಾಕಂದ್ರೆ ನಾನು ಏನ್ ಮಾಡ್ಬೇಕು, ಡಾಕ್ಟರ್ ಆಗಿ ಓದ್ಬೇಕು ಅಂತ ನಾನು ಯಾರು ಎನ್ಸು, ನಮ್ ತಾತ ಎನ್ಸು, ಅವ್ರ ಡಿಸೈರ್, ಅವ್ರ ಮೈಂಡ್. ಅದಕ್ಕೆ ನಾನು ಇಂಗ್ಲಿಷ್ ಟೀಚರ್ ಆಗ್ಬೇಕು ಅಂದ್ರೆ ಅದು ಬ್ಲಾಕ್ ಮಾಡ್ತಾರೆ. ಇದು ಸೋಲ್ಸ್. ಇವಾಗ ನಾನು ಏನ್ ಮಾಡ್ಬೇಕು, ನನಗೆ ಗೊತ್ತಿಲ್ಲ ತಾತ ನನ್ನ ಜೊತೆ ಇರ್ತಾರೆ, ಅವರು ಮೈಂಡ್ ನನ್ನ ಡಿಸ್ಟರ್ಬ್ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಇವಾಗ ನಾನು ಏನ್ ಮಾಡ್ಬೇಕು, ತಿರ್ಗಾ 7th ಪೇಜ್ ಅಲ್ಲಿ ತಕೊಂಡು ಇದೇ ಓದ್ಬೇಕು. ಯಾರೇನ್ ಸೋಲ್ಸ್ ಇದ್ರೆ, ಇವಾಗ ನಾನು ಟೀಚರ್ ಆಗಿ ಬರ್ಬೇಕೋ, ಇದಕ್ಕೆ ಯಾರು ಬ್ಲಾಕ್ ಮಾಡ್ತಾರೆ, ಏನೇನು ಇದನ್ನಲ್ಲಿ ಸೋಲ್ ಕನೆಕ್ಷನ್ ಇದ್ರೆ ಆ ಸೋಲ್ಗೋಸ್ಕರ ನಾನು 7th ಪೇಜ್ ಓದ್ತೀನಿ. ಸೋಲೆ ನೀವು ಬಂದು ಇದು ಓದ್ಕೊಂಡು ನೀವು ನಿಮ್ ಕಾಸಲ್ ಬಾಡಿಗೆ ಹೋಗಿ ಅಂತ ನಾವ್ ಹೇಳ್ಬೇಕು. ಯಾಕೆಂದ್ರೆ ಸೋಲಿಗೆ ಇವಾಗ ನಾವು ಮನುಷ್ಯರಾಗಿ ಇರೋಗೆ ಈ ಲೋಕ ಮನೆ, ಈ ಭೂಮಿ ಮನೆ. ಈ ಮೈ ಬಿಟ್ಬಿಟ್ರೆ, ಈ ಬಾಡಿ ಬಿಟ್ಬಿಟ್ರೆ ನಮಗೆ ಸೋಲ್ಗೆ ಮನೆ ಇದಂತೆ ಕಾಸಲ್ ಬಾಡಿ. ಸಾರ್ ಬಂದು ನನ್ನ ಹತ್ರ ಪಿಕ್ಚರ್ ಇಲ್ಲ, ಅವ್ರು ಬಂದು ಸಾರ್ ತುಂಬಾ ಚೆನ್ನಾಗಿ ಹೇಳ್ಸ್ಕೊಟ್ಟಿದ್ದಾರೆ. ಏನಂದ್ರೆ ಒಂದು ಪಟ ಹಾಕಿದ್ದಾರೆ, ಇಲ್ಲಿ ಬಂದು ನಾವು ನಮ್ ಸೋಲ್ಗಿಂದ ಮೇಲೆ ಕಾಸಲ್ ಬಾಡಿ ಸುಪ್ರೀಂ ಲೈಟ್ ಅಂತ ಇಲ್ಲಿ ಹಾಕಿದ್ದಾರೆ ಸಾರ್. ಇದು ಸುಪ್ರೀಂ ಲೈಟ್, ಇಲ್ಲಿ ಕಾಸಲ್ ಬಾಡಿ, ಇದು ನಾವು. ಇಲ್ಲಿಂದ ಒಂದು ಕನೆಕ್ಷನ್, ಸ್ಟ್ರೈಟ್ ಕನೆಕ್ಷನ್ ಇಲ್ಲಿ ಇರುತ್ತೆ. ಅದನ್ನೇ ಕಾರ್ಡ್ ಅಂತ ಸಾರ್ ಹೇಳ್ತಾರೆ. ಇದು ಬಂದು ನಮ್ಮಿಂದ ಹೋಗೋದು ಡಿವೈನ್ ಕಾರ್ಡ್, ಅಲ್ಲಿಂದ ಬರೋದು ಅಂತಕರ್ಣ ಅಂತ ಸಾರ್ ಹೇಳ್ತಾರೆ. ಇದು ಸುಪ್ರೀಂ ಲೈಟ್ ಗಾಡ್, ಸುಪ್ರೀಂ ಗಾಡ್ ಇವರು. ಇಲ್ಲಿಂದ ಇಲ್ಲಿ ಕಾಸಲ್ ಬಾಡಿ ಇರುತ್ತೆ, ಇಲ್ಲಿ ನಾವು ಇರ್ತೀವಿ. ಇದೇ ಒಂದು ಕನೆಕ್ಷನ್ ಇರುತ್ತೆ. ಇದನ್ನೇ ಸಾರ್ ಹೇಳ್ತಾರೆ. ಇದು ಸೋಳ, ನಾವು ಈ ಬಾಡಿ ಮೈ ಬಿಟ್ಬಿಟ್ರೆ ಇಲ್ಲಿ ಕಾಸಲ್ ಬಾಡಿಗೆ ಹೋಗ್ಬೇಕು. ಯಾರಿದ್ರೇನೆ ಇಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಕಾಸಲ್ ಬಾಡಿಗೆ ಹೋಗಿ ನಾವ್ ಏನ್ ಮಾಡ್ಬೇಕು, ನಾನ್ ಏನ್ ಕರ್ಮ ಮಾಡಿದ್ದೀನಿ, ಒಳ್ಳೇದ್ ಮಾಡಿದ್ದೀನ, ಇಲ್ಲಾಂದ್ರೆ ತಪ್ಪು ಮಾಡಿದ್ದೀನ, ಏನ್ ಮಾಡಿದೀನ, ಅಲ್ಲಿ ಹೋಗಿದ್ರೆ ನಮ್ ಸೋಳಿಗೆ ಗೊತ್ತಾದ್ಮೇಲೆ ದೇವರು ನಮ್ಗೆ ಹೇಳ್ತಾರೆ, ಏನ್ ಹೇಳ್ತಾರೆ, ನೀನು ಈ ರೀತಿ ಎಲ್ಲ ಮಾಡಿದ್ದೀವ, ಈ ಮಾಡಿದಕ್ಕೆ ನೀನು ಬ್ಯಾಲೆನ್ಸ್ ಮಾಡ್ಬೇಕು, ಅಷ್ಟೇ ಬ್ಯಾಲೆನ್ಸ್ ಮಾಡ್ಬೇಕು. ನೀ ಪನಿಷ್ಮೆಂಟ್ ಅಲ್ಲ, ನೀನು ಬ್ಯಾಲೆನ್ಸ್ ಮಾಡ್ಬೇಕು. ತಿರ್ಗಾ ಹೋಗಿ ನೀ ಮನುಷ್ಯವಾಗಿ ಹುಟ್ಟಿ ಒಂದು ಲೇಡಿ ಆಗಿ, ಇಲ್ಲಾಂದ್ರೆ ಒಂದು ಜೆಂಟ್ಸ್ ಆಗಿ ನೀನು ಹುಟ್ಟಿ ಇದೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ದೇವರು ನಮ್ಮನ್ನ ತಿರ್ಗಾ ಮಾದರಿ ಅರ್ಥಗೆ ನಮ್ಮನ್ನ ಕಳಿಸ್ತಾರೆ. ಇದನ್ನೇ ಸೋಲ್. ಇದು ಇಲ್ಲಿಂದ ಹೋಗಿಲ್ಲ ಅಂದ್ರೆ ಯಾವ ರೀತಿಯಲ್ಲಿ ನಮ್ಗೆ ನಡತ್ತೆ. ಇವಾಗ ಮೇಡಮ್ ನಾವು ಯಾವ ಜೊತೆ ಇವಾಗ ಕೋಪ ಎಲ್ಲ ಇಟ್ಕೊಂಡೇ ಇರ್ತೀವಿ ಅನ್ಕೊಳ್ಳಿ, ಅಂದ್ರೆ ಇವಾಗ ತೀರೋದ್ಮೇಲೆನು ಅಲ್ಲಿ ಹೋದ್ಮೇಲೆ ಮತ್ತೆ ಅವ್ರ ಜೊತೆ ಬ್ಯಾಲೆನ್ಸ್ ಮಾಡಕ್ ಬರ್ಬೇಕು. ಹೌದು ಸರ್, ಅದಕ್ಕೋಸ್ಕರ ಫರ್ಗಿವ್ನೆಸ್ ಓದ್ಬೇಕಂತ. ಹೌದು ಸರ್. ಇವಾಗ ಫರ್ಗಿವ್ನೆಸ್ ಓದ್ಬಿಟ್ರಿ ಏನಾಗುತ್ತೆ, ಎಲ್ಲಾನು ನ್ಯೂಟ್ರಲ್ ಆಗ್ಬಿಡುತ್ತೆ. ಇವಾಗ ನನಗೆ ನನ್ನ ತಾತ ಮೇಲೆ ಕೋಪ ಅಂತ ಇಟ್ಕೊಳ್ಳಿ, ಅವ್ರು ಏನೋ ಇರೋ ಪ್ರಾಪರ್ಟಿ ಎಲ್ಲ ಇನ್ನೊಂದು ಮೊಮ್ಮಗಳಿಗೆ ಕೊಟ್ಬಿಟ್ರು, ನನಗೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ತಾತ ಬಗ್ಗೆ ಕೋಪ ಅಂದ್ರೆ ಆ ಕೋಪ ನನ್ನ ಲೈಫ್ ಎಲ್ಲ ಇರುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, 7th ಪೇಜ್ ಅಲ್ಲಿ ನನ್ನ ತಾತ ನನಗೆ ಪ್ರಾಪರ್ಟಿ ಕೊಟ್ಟಿಲ್ಲ, ಅದಕ್ಕೆ ನಾನು ಓದ್ತೀನಿ, ತಾತ ಮೇಲೆ ಇರೋ ಕೋಪಕ್ಕೆ ನಾನು ಓದ್ತೀನಿ ಅಂದ್ರೆ ಆ ಕೋಪ ಇಲ್ಲೇ ನ್ಯೂಟ್ರಲ್ ಆಗ್ಬಿಡುತ್ತೆ. ಈ ಜನ್ಮದಲ್ಲಿ ನಾನು ನ್ಯೂಟ್ರಲ್ ಮಾಡ್ಬಿಡ್ತೀನಿ.
ಮಾಡಿದ ತಕ್ಷಣ ಏನಾಗತ್ತೆ, ತಿರ್ಗಾ ಇದು ಬ್ಯಾಲೆನ್ಸ್ ಮಾಡಕ್ಕೆ ನಾನು ಆ ತಾತ ಸೋಲ್ ಎಲ್ಲಿ ಹುಟ್ಟಿದ್ದಾರೋ ಅಲ್ಲಿ ಹೋಗಿ ಹುಟ್ಬೇಕಂತ ಏನೂ ಅವಶ್ಯಕ ಇಲ್ಲ. ಹೌದು ಸರ್. ಅದನ್ನೇ ಇವಾಗ ನಾನು ಇಲ್ಲಿ ಹುಟ್ಟಿದ್ದೀನಿ ಅಂದ್ರೆ ನಮ್ ತಂದೆ ತಾಯಿ, ನನ್ ಜೊತೆ ಹುಟ್ಟಿರೋರು, ನಾನ್ ಮದುವೆ ಮಾಡಿ ಬಂದಿರೋರು, ನನ್ ಮಕ್ಕಳು, ಅವ್ರ ಮಕ್ಕಳು ಜೊತೆ ನಾನು ಇರ್ತೀನಿ ಅಂದ್ರೆ ಇದು ಎಲ್ಲಾನು ಡಿವೈನ್ ಪ್ಲಾನ್. ಎದಕ್ಕೆ ಅಂತ ನನ್ ಕರ್ಮ ಬ್ಯಾಲೆನ್ಸ್ ಮಾಡೋಕೆ. ನನ್ ಕರ್ಮ, ನಾನೇನು ಕರ್ಮ ಮಾಡಿದ್ದೀನಿ, ಆ ಕರ್ಮ ಬ್ಯಾಲೆನ್ಸ್ ಮಾಡಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಇದಕ್ಕೆ ನಾವು ಇದೆಲ್ಲ ಫರ್ಗಿವ್ನೆಸ್ ಮಾಡಿಬಿಟ್ರೆ ಏನ್ ಕರ್ಮ ನಾವು ಇಲ್ಲಿ ಬಿಟ್ಬಿಟ್ಟು ಹೋಗೋದಿಲ್ಲ. ಎಲ್ಲಾನು ಇಲ್ಲೇ ಬ್ಯಾಲೆನ್ಸ್ ಮಾಡಿಬಿಡ್ತೀವಿ. ಪೂರ್ವ ಜನ್ಮ, ಈ ಜನ್ಮ, ಜನ್ಮದಲ್ಲಿ ಏನ್ ಕರ್ಮ ನಾವು ಮಾಡಿದ್ರೇನು ಅದೆಲ್ಲ ಅಫರ್ಮೇಶನ್, ಫರ್ಗಿವ್ನೆಸ್ ಅಫರ್ಮೇಶನ್ ಓದಿದ್ರೆ ಎಲ್ಲಾನು ಇಲ್ಲೇ ಬ್ಯಾಲೆನ್ಸ್ ಮಾಡ್ಬಿಡ್ತೀವಿ. ಅದಕ್ಕೆ ನಾವು ಅಫರ್ಮೇಶನ್ ಓದ್ಬೇಕು ಅಂತ ಹೇಳ್ತಾರೆ. ಇದು ಕೆಲವೊಂದು ಅಫರ್ಮೇಶನ್ಸ್ ಅಲ್ಲಿ ರೀಡ್ ಲೈಫ್ ಲಾಂಗ್ ಆಸ್ ರಿಕಮೆಂಡೆಡ್ ಅಂತ ಕೊಟ್ಟಿದಾರಲ್ಲ, ಎಲ್ಲಾನು ಲೈಫ್ ಲಾಂಗ್ ಓದ್ಬೇಕು ಸರ್. ಹೌದು ಸರ್. ಯಾಕೆಂದ್ರೆ ಇವಾಗ ನನ್ನ ತಂದೆ ತಾಯಿ ಸತ್ತೋಗಿದ್ದಾರೆ, ಅವ್ರು ಇಲ್ಲ, ಅವ್ರಿಗೆ ನಾನು ಓದ್ತೀನಿ. ಇವಾಗ ಅವ್ರ ಕಾಸಲ್ ಬಾಡಿ ಹೋಗಿ ಅವ್ರು ಇನ್ನೊಂದ್ ಜನ್ಮಕ್ ಬಂದ್ಬಿಟ್ಟಿದ್ದಾರೆ ಅಂತ ನನ್ಗೆ ಗೊತ್ತಾಗಿದ್ರೆ ಅವ್ರಿಗೆ ಓದ್ಬೇಡ, ಬೇಕಾ ಅವಶ್ಯಕ ಇಲ್ಲ. ನನಗ್ ಗೊತ್ತಿಲ್ಲ ಅವ್ರ ಕಾಸಲ್ ಬಾಡಿಗೆ ಹೋಗಿದ್ದಾರಾ ಇಲ್ಲ ನನ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ನಾನು ಓದ್ಬೇಕು. ಆ ರೀತಿಯಲ್ಲಿ ಎಲ್ಲಾರ್ಗು ಎಲ್ಲಾ ಪೇಜ್ ಲೈಫ್ ಟೈಮ್ ಓದ್ಬೇಕು. ಎಲ್ಲಾ ಪೇಜು ಓದ್ಬೇಕು. ಯಾಕೆಂದ್ರೆ ಎಲ್ಲಿಂದ ಕಾರ್ಡ್ ಬರ್ತದೆ. ಇವಾಗ ನಾನು ಹೇಳಿದ್ದೀನಿ ಸರ್, ನನ್ನ ತಾತ ಇಲ್ಲ, ಸತ್ತೋಗಿದ್ದಾರೆ. ಇದಕ್ಕೆ ಅವರಿಂದ ನನಗೆ ಎನರ್ಜಿ ಬಂದಿದ್ದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಸೆನ್ಸಿಂಗ್ ಕಡಿಮೆ ಆಗಿ ಬರುತ್ತೆ, ಇಲ್ಲಾಂದ್ರೆ ಬಂದಿಲ್ಲ. ನಾನು ಇವಾಗಲೇ PVH ಮಾಡ್ಕೊಂಡು ಬರ್ತೀನಿ. ಇವಾಗ ನಾನು ಟೀಚರ್ ಆಗಿ ಹೋಗೋದು, ನನಗೆ ಜಾಬ್ ಬರುತ್ತೆ, ದೊಡ್ಡ ದೊಡ್ಡ ಸ್ಕೂಲಲ್ಲಿ ಇಂಟರ್ವ್ಯೂ ಬರುತ್ತೆ, ನಾನು ಗೌರ್ಮೆಂಟ್ ಜಾಬ್ ಬರುತ್ತೆ, ಎಲ್ಲಾನು ಬರುತ್ತೆ. ಹೋಗೋಕ್ಕೂ ನನ್ನ ಕೈನಲ್ಲಿ ಆಗಿಲ್ಲ. ಯಾಕೆಂದ್ರೆ ನೋಡಿದ್ರೆ ನನ್ನ ತಾತ ಎನರ್ಜಿ ಇಲ್ಲಿ ಕೂತ್ಕೊಂಡಿದ್ದೆ. ಅದು ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀನಿ, ವಾಟ್ ಎವರ್ ಬ್ಲಾಕಿಂಗ್, ವಿಚ್ ಎವರ್ ಬ್ಲಾಕಿಂಗ್, ಹೂ ಅವರ್ ಬ್ಲಾಕಿಂಗ್ ಅಂತ ನಾನು ಹಾಕೊಂಡ್ರೇನೆ ಎಲ್ಲಾನು ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇವಾಗ ನಾನು ಹೇಳ್ತೀನಿ ಓದ್ಕೊಂಡ್ ಬರೋಣ, ಆ ತಾತ ಸೋಲ್ ಏನಾಗತ್ತೆ ಇಲ್ಲಿ ಬಂದು ಇದನ್ನಲ್ಲಿ ಓದುತ್ತೆ. ಓದಿದ್ಮೇಲೆ ಏನಾಗುತ್ತೆ, ಓಕೆ ಈ ಲೈಫ್ ಇದು, ಓಕೆ ನಾನ್ ಸೋಲ್ ಆಗಿ ಮಾರ್ಬಿಟ್ಟಿದೀನಿ, ನನ್ ಮೈಂಡ್ ಡಿಸಾಲ್ವ್ ಮಾಡ್ಕೊಂಡು ನಾನು ಹೋಗ್ಬಿಡ್ತೀನಿ ಕಾಸಲ್ ಬಾಡ್ಕೆ ಅಂತ ಸೋಲ್ ಹೋಗ್ಬಿಡುತ್ತೆ. ಇದು ನಾನು ಒಂದು ಎಕ್ಸಾಂಪಲ್, ತಾತ ಎಕ್ಸಾಂಪಲ್ ಹಾಕಿದ್ದೀನಿ. ಈ ರೀತಿಯಲ್ಲಿ ನೆಕ್ಸ್ಟ್ ಬೇರೆ ಸೋಲ್ ವಾಂಡ್ರಿಂಗ್ ಹಾಕೊಂಡೇ ಇರ್ತಾರೆ ಸರ್. ಎಲ್ಲೋ ಹೋಗ್ಕೊಂಡು ತಿರ್ಗಾಡ್ತಾ ಇದ್ದಾರೆ ಅವ್ರು ಬಂದು ಇವಾಗ ನಾನೊಂದು ಮಾಡ್ತೀನಿ, ಏನ್ ಮಾಡ್ತೀನಿ, ನಾನು ಅಳ್ಕೊಂಡು ಕೂತ್ಕೊಂಡಿದ್ದೀನಿ, ನನ್ನ ತಾತ ಸತ್ತೋಗ್ಬಿಟ್ಟಿದ್ದಾರೆ, ನನಗೆ ಏನ್ ಮಾಡಿಲ್ಲ ಅಂತ ನಾನು ಅಳ್ಕೊಂಡು ಕೂತ್ಕೊಂಡಿದ್ರೆ, ಈ ರೀತಿಯಲ್ಲಿ ಒಂದು ಸೋಲ್ ನನ್ ಕ್ರಾಸ್ ಮಾಡಿದ್ರೆ ಅದು ನನ್ನ ಜೊತೆ ಬಂದು ಕೂತ್ಕೊಳ್ತಾರೆ. ಈ ತರ ಅಂದ್ರೆ ಎಲ್ಲ ಓದಿದ್ಮೇಲೆ ತಿರ್ಗಾ ನಾವು ವಿಲ್ ಪವರ್ ಡೆವಲಪ್ ಮಾಡ್ಬೇಕು ಅಂದ್ರೆ, ಹೌದು ಸರ್. ಇದು ಓದ್ಕೊಂಡು ವಿಲ್ ಪವರ್ ಮಾಡ್ಬೇಕಂದ್ರೆ ಸ್ಪಿರಿಚುವಲ್ ಅಫರ್ಮೇಶನ್ ಜಾಸ್ತಿಯಾಗಿ ಓದ್ಬೇಕು ಸರ್. ಸ್ಪಿರಿಚುವಲ್ ಅಫರ್ಮೇಶನ್, ಐ ಆಮ್ ಲೈಟ್, ಐ ಆಮ್ ದಟ್ ಐ ಆಮ್ ಲೈಟ್, ಇದ್ರೆಂಡು ಓದ್ಬೇಕು ಸರ್. ನೆಕ್ಸ್ಟ್ ಡಿವೈನ್ ಫೇರ್ ನಮಗೆ 3 minutes ಹೇಳ್ಕೊಂಡು ಬರ್ಬೇಕು ಸರ್. ಐ ಆಮ್ ಎ ಬೀಯಿಂಗ್ ಆಫ್ ಡಿವೈನ್ ಫೇರ್, ಐ ಆಮ್ ದ ಪ್ಯೂರಿಟಿ ಗಾಡ್ ಡಿಸೇಸ್, ಮೈ ಸೋಲ್ ಇಸ್ ಅ ಸೋಲ್ ಆಫ್ ಡಿವೈನ್ ಫೇರ್, ಮೈ ಸೋಲ್ ಇಸ್ ದ ಪ್ಯೂರಿಟಿ ಗಾಡ್ ಡಿಸೇಸ್. ಇದು 3 minutes ಇಂದ 5 minutes ವರೆಗೂ ನಾವು ಹೇಳ್ಕೊಂಡು ಬರ್ಬೇಕು ಸರ್. ಏನ್ ಮಾಡ್ಬೇಕಂದ್ರೆ ಇದೆಲ್ಲ ಇವಾಗ ಫಸ್ಟ್ ಏನ್ ಮಾಡ್ಬೇಕು, ಅಫರ್ಮೇಶನ್ ಎಲ್ಲ ಓದ್ಕೊಂಡು, ಸ್ಪಿರಿಚುವಲ್ ಅಫರ್ಮೇಶನ್ ಓದ್ಕೊಂಡ್ಮೇಲೆ ನಮಗೆ ಆರಾ ಕ್ಲೀನಿಂಗ್, ಇಡಾ ಪಿಂಗ್ಲಾ, ಸೆಲ್ಫ್ ಹೀಲಿಂಗ್ ಎಲ್ಲ ಮಾಡ್ಬಿಟ್ಟು, ಇಮೋಷನಲ್ ಫ್ರೀಡಮ್ ಹೀಲಿಂಗ್ ನಾನು ಈ ಪೇಜ್ ಅಲ್ಲಿ ಹೇಳಿದ್ದಲ್ಲ ಸರ್, ಅದು ಇಮೋಷನಲ್ ಫ್ರೀಡಮ್ ಹೀಲಿಂಗ್ ನಾವು ಮಾಡ್ಬೇಕು. ಆ ಇಮೋಷನಲ್ ಫ್ರೀಡಮ್ ಹೀಲಿಂಗ್ ಮಾಡಿದ್ಮೇಲೆ ನಮಗೆ ಒಂದು ಆರಾ ಕ್ಲೀನಿಂಗ್, ಇಡಾ ಪಿಂಗ್ಲಾ ಮಾಡಿಬಿಟ್ಟು ಡಿವೈನ್ ಫೇರ್ ಹೇಳ್ಕೊಂಡು ಬರ್ಬೇಕು. ನನಗೆ ಸೆಲ್ಫ್ ಡಿವೈನ್ ಫೇರ್, ಐ ಆಮ್ ಅ ಬೀಯಿಂಗ್ ಆಫ್ ಡಿವೈನ್ ಫೇರ್, ಐ ಆಮ್ ದ ಪ್ಯೂರಿಟಿ ಗಾಡ್ ಡಿಸೇಸ್, ಮೈ ಸೋಲ್ ಇಸ್ ಅ ಸೋಲ್ ಆಫ್ ಡಿವೈನ್ ಫೇರ್, ಮೈ ಸೋಲ್ ಇಸ್ ದ ಪ್ಯೂರಿಟಿ ಗಾಡ್ ಡಿಸೇಸ್. ಇದು 3 minutes ಇಂದ 5 minutes ನಾವು ಹೇಳ್ಕೊಂಡಿದ್ಮೇಲೆ ಏನಾಗುತ್ತೆ, ನಮಗೆ ಈ ಸೆಲ್ಫ್ ಸ್ಟ್ರೆಂತ್ ಬರುತ್ತೆ ಸರ್. ಸ್ಟ್ರಾಂಗ್ ಆಗ್ಬಿಡ್ತೀವಿ, ಮೈಂಡ್ ಅಲ್ಲಿ, ಇಮೋಷನಲಿ, ಫಿಸಿಕಲಿ ಎಲ್ಲಾನು ಸ್ಟ್ರಾಂಗ್ ಆಗ್ಬಿಡ್ತೀವಿ. ಸ್ಟ್ರಾಂಗ್ ಆಗಿದ್ಮೇಲೆ ನಮಗೆ ಹಣ ಬರೋದು ಏನ್ ದೊಡ್ಡ ಇದಿಲ್ಲ, ಸಂಪಾದಿಸೋದು ಏನೋ ದೊಡ್ಡ ಇದಿಲ್ಲ, ಈಸಿಯಾಗಿ ಸಂಪಾದಿಸ್ಬೇಕು, ಏನ್ ಬೇಕಂತ ನಡೆಯುವುದು ಸರ್. ಫಸ್ಟ್ ನಾವು ಸ್ಟ್ರಾಂಗ್ ಆಗಬೇಕು. ಅದಕ್ಕೆ ನಾವು ಫಿಸಿಕಲ್ ಬಾಡಿಯಲ್ಲಿ, ಎನರ್ಜಿ ಬಾಡಿಯಲ್ಲಿ, ಎಮೋಷನಲ್ ಬಾಡಿ, ಮೆಂಟಲ್ ಬಾಡಿಯಲ್ಲಿ ಏನ್ ಕಾರ್ಡ್ಸ್ ಇರಬಾರ್ದು, ಏನು ಇರಬಾರ್ದು. ಕಾರ್ಡ್ಸ್, ಬ್ಲಾಕ್ ಮ್ಯಾಜಿಕ್, ಸೋಲ್ಸ್, ಇಂದ ಸ್ಕರ್ಸ್, ಇದು ಎಲ್ಲಾನು ನಾವು ಬ್ಯಾಲೆನ್ಸ್ ಮಾಡಿ ಬಿಟ್ರೇನೆ ನಾವು ನಮ್ಮ ಮೈಂಡ್ ಕ್ಲಿಯರ್ ಆಗಿ ಇರುತ್ತೆ. ಅದಕ್ಕೆ ಡಿವೈನ್ ಫೇರ್ ಹೇಳೋಣ ಏನಾಗುತ್ತೆ, ನಮಗೆ ತೋರಿಸ್ಬಿಡುತ್ತೆ. ಏನು, ನಿನಗೆ ಒಂದು ಕಾರ್ಡ್ ಬಂದಿದೆ, ನಿನಗೆ ಒಂದು ಬ್ಲಾಕ್ ಮ್ಯಾಜಿಕ್ ಇದೆ, ನಿನಗೆ ಒಂದು ಕರ್ಸ್ ಇದೆ, ನಿಮ್ಮ ಫ್ಯಾಮಿಲಿಗೆ ಒಂದು ಕರ್ಸ್ ಇದೆ, ಇದೆಲ್ಲಾನು ನಮಗೆ ತೋರಿಸುತ್ತೆ. ಇದು ಓದ್ಕೊಂಡು ಬರೋಣ ಏನಾಗುತ್ತೆ, ನಮಗೆ ಎಲ್ಲಾನು ತೋರಿಸುತ್ತೆ. ನಮಗೆ ಒಂದು ಇಂಟ್ಯೂಷನ್ ಆಗಿ ಬರುತ್ತೆ ಸರ್. ನಮಗೆ
ಒಂದು ಇಂಟ್ಯೂಷನ್ ಬರುತ್ತೆ. ಓಕೆ, ನಿಮ್ ತಾತ ಇದ್ರಲ್ಲ, ಸತ್ತೋಗ್ಬಿಟ್ರಲ್ಲ, ಅವ್ರ ಜೊತೆ ನಿನ್ಗೆ ಏನೋ ಕೋಪ ಇದಲ್ಲ. ಓಕೆ ರೈಟ್, ನನ್ನ ತಾತಗೆ ನಾನು ಅಫರ್ಮೇಶನ್ ಓದ್ತೀನಿ. ಓಕೆ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಒಂದು ಅಜ್ಜಿ ಇದ್ರಲ್ಲ, ಅವ್ರೇನೋ ಹೇಳಿದ್ರಲ್ಲ, ಓಕೆ ಅವರಿಗೆ ನಾನು ಮಾಡ್ತೀನಿ. ಈ ರೀತಿಯಲ್ಲಿ ನಮಗೆ ಇಂಟ್ಯೂಷನ್ ಬರುತ್ತೆ ಸರ್. 7th ಪೇಜ್ ಓದ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಏನಾಗುತ್ತೆ, ಒಂದು ಫೇಸ್ ಜ್ಞಾಪಕ ಬರುತ್ತೆ. ಏನಾಗಿದೆ, ಇವ್ರು ಯಾರೋ ನನ್ಗೆ ಗೊತ್ತಿಲ್ಲ, ಅವರಿಗೆ ನಾನು ಅಫರ್ಮೇಶನ್ ಓದ್ಬಿಡ್ತೀನಿ. ಈ ರೀತಿಯಲ್ಲಿ ನಾವು ಮಾಡ್ಬೇಕು. ಸೆನ್ಸ್ ಮಾಡಕ್ ಕಲ್ತ್ಕೊಂಡ್ರೆ ನಮ್ಗೆ ತುಂಬಾ ಈಸಿ ಸರ್. ಒಂದು ಡೈರೆಕ್ಟ್ ಕ್ಲಾಸ್ ಅಲ್ಲಿ ಹೋಗಿ ಯಾವ ರೀತಿಯಲ್ಲಿ ಸೆನ್ಸ್ ಮಾಡ್ಬೇಕಂದ್ರೆ ಸೆನ್ಸ್ ಮಾಡಿ ಕಲ್ತ್ಕೊಂಡು ಚಿಕ್ಕ ವಿಷಯಗಳು ಸೆನ್ಸ್ ಮಾಡ್ಬೇಕು. ಏನ್ ಚಿಕ್ಕ ವಿಷಯಗಳು? ಒಂದು ಆಪಲ್ ನನ್ನ ಹತ್ರ ಇದೆ. ಆಪಲ್ ಅಲ್ಲಿ ಏನೇನು ಎನರ್ಜಿ ಇರುತ್ತೆ, ವಿಟಮಿನ್ ಎ ಇದೆಯಾ, ಬಿ ಇದೆಯಾ, ಸಿ ಇದೆಯಾ, ಈ ರೀತಿ ಅಯನ್ ಇದೆಯಾ, ಕ್ಯಾಲ್ಸಿಯಂ ಇದೆಯಾ, ಆ ರೀತಿಯಲ್ಲಿ ಒಂದೊಂದಾಗಿ ಸೆನ್ಸ್ ಮಾಡ್ಬೋದು. ಈ ರೀತಿಯಲ್ಲಿ ಒಂದೊಂದು ಸೆನ್ಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಆಪಲ್ ನ್ಯೂಟ್ರಿಯೆಂಟ್ಸ್ ಏನು ಅಂತ ಗೂಗಲ್ ಅಲ್ಲಿ ಹಾಕಿದ್ರೆ ಎಲ್ಲಾನು ಬಂದ್ಬಿಡುತ್ತೆ ಆಪಲ್ ಅಲ್ಲಿ ಏನಿದೆ, ಇದೆಲ್ಲ ಇದೆಯಾ ಅಂತ ನಾವು ಸೆನ್ಸ್ ಮಾಡಿ ನೋಡಿದ್ರೆ ಓಕೆ ನನಗೆ ಸೆನ್ಸಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಮಗೆ ಒಂದು ಸ್ಟ್ರಾಂಗ್ನೆಸ್ ಬಂದ್ಬಿಡುತ್ತೆ, ಒಂದು ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಈ ರೀತಿಯಲ್ಲಿ ಒಂದೊಂದು ನೀರು ಟೆಸ್ಟ್ ಮೋನಿಯಲ್ ಮಾಡ್ತಾರೆ, ನಮ್ಮ ಕ್ಲಾಸ್ ಅಲ್ಲಿ ನೀರು ಮಾಡ್ತಾರೆ. ಫಸ್ಟ್ ನೀರು ನಮ್ಮ ನಾರ್ಮಲ್ ಟ್ಯಾಪ್ ನೀರು ಇಟ್ಕೊಂಡು ಸೆನ್ಸ್ ಮಾಡ್ತೀವಿ ಅದರಲ್ಲಿ ಎಷ್ಟು ಎನರ್ಜಿ ಇದೆ ಅಂತ. ಅದಕ್ಕೆ ಒಂದು ಡಿವೈನ್ ಫೈರ್ ಮಾಡ್ಬಿಟ್ಟು ಸೆನ್ಸ್ ಮಾಡ್ತೀವಿ ಅದರಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂತ. ನೆಕ್ಸ್ಟ್ ಆ ನೀರನ್ನೇ ಕೆಟ್ಟ ಮಾತುಗಳು ಹೇಳ್ಕೊಂಡು ಅದನ್ನ ಬ್ಯಾಡ್ ವರ್ಡ್ಸ್ ಮಾಡ್ಕೊಂಡು ಅದನ್ನ ನೀರನ್ನ ಇದು ಮಾಡ್ಬಿಟ್ಟು ಸೆನ್ಸ್ ಮಾಡ್ಬೇಕು. ನೆಕ್ಸ್ಟ್ ಅದಕ್ಕೆ ಕ್ಷಮಾಪಣೆ ಕೇಳ್ಕೊಂಡು ಅದಕ್ಕೆ ಡಿವೈನ್ ಫೈರ್ ಹೇಳಿದ್ರೆ ಅದರಿಂದ ಎನರ್ಜಿ ಯಾವ ರೀತಿಯಲ್ಲಿ ಹೋಗುತ್ತೆ ಅಂತ ನಾವು ಸೆನ್ಸ್ ಮಾಡಿದ್ರೇನೆ ನಾವು ಸೆನ್ಸ್ ಮಾಡೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಮಗೆ ಗೊತ್ತಾಗತ್ತೆ. ನೆಕ್ಸ್ಟ್ ನಮ್ಮ ಮಾತುಗಳು ಏನೆಲ್ಲ ಡಿಫರೆನ್ಸ್ ಮಾಡುತ್ತಾ ಅಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಚಕ್ರದಲ್ಲಿ ಎಷ್ಟು ಎನರ್ಜಿ ಇದ್ರೂ ಸೆನ್ಸ್ ಮಾಡೋದು ಎಲ್ಲಾನು ಮಾಡ್ಬೋದು ಸರ್, ಏನ್ ಬೇಕಾದ್ರೂ ಮಾಡ್ಬೋದು. ಫ್ಯೂಚರ್ ಮಾಡಕ್ ಆಗಿಲ್ಲ ಸರ್, ಅದು ಮಾಡ್ಬೋದು ಸರ್. ಇವಾಗ ನಾನು ಕಳಸ ಈ ಕಂಪನಿಗೆ ನಾನು ಅಪ್ಲೈ ಮಾಡಿದ್ದೀನಿ, ಒಂದು ಇನ್ಫೋಸಿಸ್ಗೆ ಅಪ್ಲೈ ಮಾಡಿದ್ದೀನಿ, ನನಗೆ ಈ ಕಳಸ ಸಿಗತ್ತೆ, ಇದರಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ಹೇಳ್ಬಹುದು. ಇವಾಗ 45% ಎನರ್ಜಿ ಇದೆ ಅಂತ ಇಟ್ಕೊಳ್ಳಿ, ನಾನು ಏನ್ ಮಾಡ್ತೀನಿ, ಆ ಇನ್ಫೋಸಿಸ್ ಕಂಪನಿ ಅಲ್ಲಿ ಕೆಲಸ ಮಾಡೋರು, ಅಲ್ಲಿ ಎಂಟ್ರಿ ಮಾಡೋರು, ಇವರಿಗೆಲ್ಲ ನಾನು ಒಂದು ಕ್ಷಮಾಪಣೆ ಕೇಳ್ಬಿಟ್ಟು ಅವರಿಗೆ ಒಂದು ಡಿವೈನ್ ಫೇರ್ ಮಾಡಿಬಿಟ್ಟು ಡಿವೈನ್ ಫೇರ್ ಎಲ್ಲ ಹೇಳ್ಬಿಟ್ಟು ನನಗೆ ಡಿವೈನ್ ಫೇರ್ ಮಾಡಿಬಿಟ್ಟು ಒಂದು ಆರ ಕ್ಲೀನಿಂಗ್ ಇಡಪಿಂಗ್ಲೆಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಸೆನ್ಸ್ ಮಾಡಿದ್ರೆ 70% ತೋರ್ಸತ್ತೆ ಸರ್. 40% ಫಸ್ಟ್ 40% ತೋರಿಸಿದ್ದು ನೆಕ್ಸ್ಟ್ 70% ಬರುತ್ತೆ. ಇದು ಬಂದು ನಡೆಯುತ್ತೆ ಸರ್. ಯಾಕೆಂದ್ರೆ ಇದು ಅಫರ್ಮೇಶನ್ಸ್ ಅಷ್ಟು ಎನರ್ಜಿ ಎಲ್ಲ ಮಾರ್ಸತ್ತೆ, ಅದಕ್ಕೆ ಫ್ಯೂಚರ್ ಬಂದು ಮಾಡಕ್ ಆಗಿಲ್ಲ ಅಂತ ನಾನು ಹೇಳ್ತೀನಿ. ನಾವು ಇವಾಗ ನನಗೆ ಎನರ್ಜಿ ಎಷ್ಟಿದೆ 30% ಎನರ್ಜಿಯೇ ಇಲ್ಲ, ಓಕೆ ನಾನು ಅದಕ್ಕೆ ಡಿವೈನ್ ಫೇರ್ ಮಾಡಿಬಿಟ್ಟು ಎನರ್ಜಿ ಮಾಡಿದ್ರೆ ಸ್ವಲ್ಪ ಎನರ್ಜಿ ತೋರ್ಸತ್ತೆ, ಅದಕ್ಕೆ ನಾವು ಮಾಡ್ಬೋದು. ನನಗೆ ಒಂದು ಡಿವೈನ್ ಫೇರ್ ಹೇಳ್ಕೊಂಡು ಮಾಡಿದ್ರೇನೆ ಆ ಎಲ್ಲಾ ಎನರ್ಜಿನ ಮಾರುತ್ತೆ. ಅದಕ್ಕೆ ಫ್ಯೂಚರ್ ನಾವು ಸೆನ್ಸ್ ಮಾಡಬೇಡ. ಇವಾಗ ಓಕೆ ನಾನು ಸೆನ್ಸ್ ಮಾಡ್ಬೋದು, ಇದರಲ್ಲಿ ಏನೇನು ಕಾರ್ಡ್ಸ್ ಇದೆಯಾ, ನಾನು ಇನ್ಫೋಸಿಸ್ ಕಂಪನಿಗೆ ನಾನು ಕಳ್ಸಕ್ ಹೋಗ್ತೀನಿ, ಇದರಿಂದ ಯಾರಿಗೇನು ಕಾರ್ಡ್ಸ್ ಇದೆಯಾ, ಓಕೆ ಯಾರಿಗೆ ಕಾರ್ಡ್ಸ್ ಇದೆ, ನನ್ನ ಫ್ಯಾಮಿಲಿಯಾ, ನಾನು ಇನ್ಲಾಸ್ ಫ್ಯಾಮಿಲಿಯಾ, ನನ್ನ ಜೊತೆ ಕೆಲಸ ಮಾಡೋರ, ಇಲ್ಲ ನನ್ನ ಫ್ರೆಂಡ್ಸಾ, ಇಲ್ಲಾಂದ್ರೆ ಬೇರೆ ಅಕ್ಕಪಕ್ಕದ ಮನೆ ಇಲ್ಲಿಂದ ಬರ್ತೆ, ಇದು ಸೆನ್ಸ್ ಮಾಡ್ಬೋದು. ನನ್ನ ಫ್ಯಾಮಿಲಿಯಾ, ಓಕೆ ನನ್ನ ಫ್ಯಾಮಿಲಿ ಯಾರು ಲೇಡೀಸಾ ಇಲ್ಲಾಂದ್ರೆ ಜೆಂಟ್ಸಾ, ನನ್ನ ಫ್ಯಾಮಿಲಿಯಲ್ಲಿ ಯಾರು ಲೇಡೀಸ್ ಇದ್ದಾರೆ, ಅಮ್ಮ ತಂಗಿ ಅಕ್ಕ ಯಾರಿದ್ದಾರೆ ಅವರ, ಅದಂತ ನಾವು ಅದು ಸೆನ್ಸ್ ಮಾಡ್ಬೋದು. ಅದು ಸೆನ್ಸ್ ಮಾಡಿ ಅವರಿಗೆ ನಾವು ಫರ್ಗಿವ್ನೆಸ್ ಕೇಳ್ಬಿಟ್ರೆ ಅದು ನ್ಯೂಟ್ರಲ್ ಆಗ್ಬಿಡುತ್ತೆ. ಈ ರೀತಿಯಲ್ಲಿ ಸೆನ್ಸ್ ಮಾಡ್ಬೋದು. ಸೆನ್ಸಿಂಗ್ ಅನ್ನೋದು ದೊಡ್ಡ ಸೂಪರ್ ಆರ್ಟ್ ಸರ್. ಅದು ಸ್ವಲ್ಪ ಇವಾಗ ಸ್ಲೋ ಆಗಿ ನಾವು ಮಾಡ್ಕೊಂಡು ಬಂದ್ರೆ ಚೆನ್ನಾಗಿ ಬರುತ್ತೆ ಸರ್. ಸೆನ್ಸಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ, ಎಲ್ಲರಿಗೂ ಬರುತ್ತೆ, ಯಾರಿಗ್ ಬರೋ ಅಂತ ಇಲ್ಲ. ಯಾಕೆಂದ್ರೆ ತುಂಬಾ ಈಸಿ ಸರ್ ಸೆನ್ಸಿಂಗ್. ಆದ್ರೆ ನಾವು ಬ್ಲಾಕ್ ಮಾಡಿಬಿಡ್ತೀವಿ, ಇದು ನನಗೆ ಬರಲ್ಲ. ನಾವ್ ಏನ್ ಮಾಡ್ತೀವಿ, ಫಸ್ಟ್ ತಕೊಂಡ ಮೇಲೆ ನನಗೆ ಸೆನ್ಸಿಂಗ್ ಬಂದ್ಬಿಟ್ಟಿದೆ, ನಾನು ಕಲ್ತ್ಕೊಂಡು ಏನ್ ಮಾಡ್ತೀನಿ, ನನಗೆ ಯಾರಿಂದ ಕಾರ್ಡ್ಸ್ ಬರ್ತೀವಿ ಅಂತ ನಾವು ಸೆನ್ಸ್ ಮಾಡ್ಬಿಟ್ಟಿದ ತಕ್ಷಣ ಇವರಿಂದ ನನಗೆ ಕಾರ್ಡ್ಸ್ ಬರ್ತೀವಿ ಅಂದ ಮೇಲೆ ನಾವು ಏನ್ ಮಾಡ್ತೀವಿ, ಸೆನ್ಸಿಂಗ್ಗೆ ಮರ್ದೋಗ್ಬಿಡ್ತೀವಿ. ನಾನು ಏನ್ ಕೇಳ್ತೇನೆ, ಇವಾಗ ಹೀಲಿಂಗ್ ವ್ಯಾಂಡ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದಾರಲ್ಲ 23ನೇ ಪೇಜ್ ಅಲ್ಲಿ, ಇವಾಗ ಸಪೋಸ್ ಒಬ್ಬರಿಗೆ ಡಿಪ್ರೆಷನ್ ಇಂದ ಸಫರ್ ಆಗ್ತಾ ಇದಾರೆ ಅನ್ಕೊಳ್ಳಿ, ಅಂದ್ರೆ ಅದು ಇವಾಗ ನಮ್ಮ ರೂಟ್ ಚಕ್ರದಲ್ಲಿ ಇರ್ಬೋದಲ್ಲ, ಡಿಪ್ರೆಷನ್ ಅಂದ್ರೆ ಮೂಲಾಧಾರ ಚಕ್ರದಲ್ಲಿ ಇದೆ. ಆ ರೀತಿಯಲ್ಲಿ ಇಲ್ಲ ಸರ್, ಡಿಪ್ರೆಷನ್ ಆಗೋದಕ್ಕೆ ತುಂಬಾ ರೀಸನ್ಸ್ ಇದೆ ಸರ್. ಏನು ಇವರೇ ನನ್ ಬಗ್ಗೆ ನಾನೇ ಸೆಲ್ಫ್ ಬ್ಲಾಕ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ನಾನು ಎಕ್ಸಾಮ್ ಫೇಲ್ ಆಗ್ಬಿಟ್ಟಿದೆ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ ಎಕ್ಸಾಮೇ ನನಗೆ ಬರೋದಿಲ್ಲ, ನಾನು ಪಾಸ್ ಆಗೋದಿಲ್ಲ ಅಂತ ನಾನು ಸೆಲ್ಫ್ ಬ್ಲಾಕ್ ಮಾಡಿಬಿಟ್ಟಿದೆ. ಇಲ್ಲ ಮೇಡಮ್, ಒಂದು ಮೈಂಡ್ ರಿಲೇಟೆಡ್ ಇರುತ್ತೆ, ಒಂದು ಎನರ್ಜಿ ರಿಲೇಟೆಡ್. ಇಲ್ಲ ಸರ್, ಅದೇ ನಾನು ಹೇಳ್ತೀನಿ,
ಇವಾಗ ಫಸ್ಟ್ ಸೆಲ್ಫ್ ಬ್ಲಾಕ್. ನೆಕ್ಸ್ಟ್ ಏನ್ ಮಾಡ್ತೀನಿ, ನನಗೆ ಒಂದು ಡೈನಮಿಕ್ ಕಾರ್ಡ್ ಬರುತ್ತೆ. ಇವರು ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಾರ್ದು ಅಂತ ಒಂದು ಕಾರ್ಡ್ ಬಂದ್ಕೊಂಡಿರುತ್ತೆ, ಡೈನಮಿಕ್ ಕಾರ್ಡ್ ಅಂತ ಹೇಳ್ತಾರೆ ಅದಕ್ಕೆ. ನೆಕ್ಸ್ಟ್ ಸೋಲ್ಸ್ ಇರ್ಬೋದು ಸರ್. ಡಿಪ್ರೆಷನ್, ಇಮೋಷನಲಿ ಪ್ರಾಬ್ಲಮ್ಸ್ ಅಂತಾನೆ ಸೋಲ್ಸ್ ಇರ್ಬೋದು. ಸೋಲ್ಸ್ ಈ ರೀತಿಯಲ್ಲಿ ನಾನು ಹೇಳಿದ ತಕ್ಷಣ ತಾತ ಸೋಲ್ ಅಲ್ಲ, ಏದೋ ಸೋಲ್, ಯಾರೋ ಸೋಲ್ ಇರ್ಬೋದು. ಯಾ ಸೋಲ್ ಅಂತ ನಮ್ಗೆ ಗೊತ್ತಿಲ್ಲ, ಸೋಲ್ ಇರ್ಬೋದು. ಆ ಸೋಲ್ ಇಮೋಷನ್ ಇಂದ ಕನೆಕ್ಟ್ ಮಾಡ್ಕೊಂಡು ನಮ್ಮನ್ನ ಡಿಪ್ರೆಷನ್ ಮಾಡುತ್ತೆ. ಅದಕ್ಕೆ ನಾವು 7 ಪೇಜ್ ಓದ್ಕೊಂಡು ನನ್ನ ಹತ್ರ ಏನೇನು ಈ ಡಿಪ್ರೆಷನ್ ಆಗೋದಕ್ಕೆ, ನನಗೆ ಈ ಇಮೋಷನಲ್ಸ್ ಎಷ್ಟು ಬ್ಲಾಕ್ ಆಗೋದಕ್ಕೆ ಯಾವ್ದು ಸೋಲ್ ಇದ್ರೇನೋ ಆ ಸೋಲ್ 7 ಪೇಜ್ ನಿಮಗಾಗಿ ನಾನು ಓದ್ತೀನಿ. ನೀವು ಬಂದು ಓದ್ಕೊಂಡು ನೀವು ನಿಮ್ ಕಾಸಲ್ ಬಾಡಿಗೆ ಹೋಗಿರಿ, ಅಥವಾ ನೀವು ಶಿವ ಸಾರ್ ಹತ್ರ ಹೋಗಿರಿ, ಶಿವ ಸಾರ್ ನಿಮ್ಗೆ ದಾರಿ ತೋರಿಸ್ತಾರೆ ಅಂತ ನಾವು ಹೇಳ್ಕೊಂಡು ಓದ್ಬೇಕು. ಮೇಡಮ್, ಇದು 723 ಪೇಜ್ ಅಲ್ಲಿ ನಾನು ಸ್ವಲ್ಪ ಇದು ಗೈಡೆನ್ಸ್ ಕೊಡ್ತೀರಾ? ಹೀಲಿಂಗ್ ಮ್ಯಾನ್ ರಿಕ್ವೈರ್ಡ್ ಟು ಹೀಲ್ ಅಂಡ್ ಕಂಡೀಷನ್ ದ ಚಕ್ರ ಅಂತ ಇದೆಯಲ್ಲ ಮೇಡಮ್? ಅದು ಎಲ್ಲ ಚಕ್ರಗಳು ಸರ್. ಒಂದೊಂದು ಚಕ್ರಗಳು ನಾವು ಮಾಡ್ಬೋದು. ಒಂದೊಂದು ಚಕ್ರ, ಇವಾಗ ನನ್ನ ಹತ್ರ ಈಗ ಕ್ಲಿಯರ್ ವಾಂಡ್ ಇದೆ. ಈ ಕ್ಲಿಯರ್ ವಾಂಡ್ ಇಂದ ನಾನು 2 ಚಕ್ರ ಮಾಡಬಹುದು. ಇವಾಗ ನಾನು ಏನ್ ಹೇಳ್ತೀನಿ, ಹೀಲಿಂಗ್ ವಾಂಡ್ ಬಿಕಮ್ ಆಸ್ ಪವರ್ಫುಲ್ ಆಸ್ ರೆಕ್ಯೂರ್ ಟು ಹೀಲ್ ಅಂಡ್ ಕಂಡೀಷನ್ ಮೈ ರೂಟ್ ಚಕ್ರ ಅಂಡ್ ಲೋಯರ್ ಮೋಸ್ಟ್ ಚಕ್ರ. 1 2 3 ಸ್ಟಾಪ್ 1 2 3 ಆ ರೀತಿಯಲ್ಲಿ ಮಾಡ್ಬೇಕು. ಈ ರೀತಿಯಲ್ಲಿ ಎಲ್ಲಾ ಚಕ್ರಗಳು ಹೇಳ್ಬಹುದು ಸರ್. ನಮ್ಮ ಈ ಫೋಟೋದಲ್ಲಿ ಕೊಟ್ಟಿದ್ದಾರಲ್ಲ, ಎಲ್ಲಾ ಚಕ್ರಗಳು ನಾವು ಮಾಡ್ಬೋದು. ಇಲ್ಲಿ ಇದು ಬೇಡ ಸರ್, ಈ ಕ್ರೌನ್ ಚಕ್ರ ಮೇಲೆ ಇರೋ ಚಕ್ರ ನಾವು ಮಾಡಬಾರ್ದು. ಲೋಯರ್ ಮೋಸ್ಟ್ ಚಕ್ರ ನಾವು ಮಾಡ್ಬೋದು. ಇದೆಲ್ಲ ಮಾಡ್ಬೋದು. ಎಲ್ಲಾ ಚಕ್ರಗಳು ಹೀಲ್ ಅಂಡ್ ಕಂಡೀಷನ್. ಈ ಬಾಂಡ್ ಇಂದ 2 ಚಕ್ರಗಳು ಮಾಡ್ಬೋದು. 2 ಚಕ್ರಗಳು ಮಾಡ್ಬೋದು. ಹೀಲ್ ಅಂಡ್ ಕಂಡೀಷನ್ ಮಾಡ್ಕೊಂಡು ಒಂದು 5 ಟೈಮ್ಸ್ ಆರ್ 6 ಟೈಮ್ಸ್ ಇದು ಮಾಡ್ಬೋದು ಸರ್. ಇದು ಒಂದು ಸೈಕಲ್. 1 2 3 ಸ್ಟಾಪ್ 1 2 3 ಅನ್ನೋದು ಒಂದು ಸೈಕಲ್. ಈ ರೀತಿಯಲ್ಲಿ ಒಂದು 5 or 10 ಟೈಮ್ಸ್ ನಾವು ಹೀಲ್ ಮಾಡ್ಬೋದು ಸರ್. ಅದು ಮಾಡಿದ್ರೆ ಇದು ಜಾ ಮೈನರ್ ಚಕ್ರಾಸ್ ಇರುತ್ತಲ್ವಾ? ಹೌದು ಸರ್. ಅದನ್ನು ಮಾಡ್ಬೋದಾ ಮೇಡಮ್? ಹೀಲ್ ಮಾಡ್ಬೋದು ಸರ್, ಎಲ್ಲಾನು ಮಾಡ್ಬೋದು ಸರ್. ಓಕೆ. ಏನ್ ಮಾಡಿದ್ರೆ ಅಲ್ಲೆಲ್ಲ ಸ್ಟ್ರೆಂತ್ ಬರುತ್ತೆ. ಯಾಕೆಂದ್ರೆ ಇದರಿಂದ ಒಂದು ಪ್ರಾಣ ಹೋಗುತ್ತೆ. ಪ್ರಾಣ ಹೋಗಿ ಅಲ್ಲೆಲ್ಲ ಇದು ಮಾಡ್ಕೊಂಡು ಹೀಲ್ ಮಾಡುತ್ತೆ. ಅಲ್ಲಿ ಏನೇನು ರಿಪೇರ್ ಇದ್ರೇನೋ ಅದೆಲ್ಲ ಮಾಡುತ್ತೆ ಸರ್, ಹೀಲ್ ಮಾಡುತ್ತೆ ಇದು. ಎಲ್ಲ ಮಾಡ್ತೀವಿ. ಯಾಕೆಂದ್ರೆ ಈ ವಿಂಟರ್ ಸೀಸನ್ ಅಲ್ಲಿ ಈ ಜಾ ಎಲ್ಲ ತುಂಬಾ ನೋವು ಬರುತ್ತೆ. ಯಾಕೆಂದ್ರೆ ನರಗಳು ಸ್ವಲ್ಪ ವೀಕ್ ಆಗ್ಬಿಡುತ್ತೆ ಈ ವಿಂಟರ್ ಸೀಸನ್ ಅಲ್ಲಿ. ಅದಕ್ಕೆ ನಮಗೆ ತುಂಬಾ ನೋವು ಬರುತ್ತೆ. ಅದಕ್ಕೆ ನಾವು ತುಂಬಾ ಜಾ ಮೈನರ್ ಚಕ್ರಾಸು ಎಲ್ಲಾನು ಮಾಡ್ಬೋದು ಸರ್. ಎಲ್ಲ ಇದನ್ನ ಏನೇನ್ ಕೊಟ್ಟಿದ್ದಾರೆ ಎಲ್ಲಾನು ಮಾಡ್ಬೋದು. ಹೀಲ್ ಅಂಡ್ ಕಂಡೀಷನ್ ಮಾಡ್ಬೋದು. ಬೇರೆ ಏನ್ ಸರ್, ಕೆಳಗೆ ಆರ್ಗನ್ಸ್, ಅದೇ ಈ ಚಕ್ರಾಸ್ ಎಲ್ಲ ಮಾಡಿದ ಮೇಲೆ ಆರ್ಗನ್ಸ್ ಮಾಡ್ಬೋದು. ಇವಾಗ ನಾನು ಏನ್ ಮಾಡ್ತೀನಿ, ನಾನು ಹಾರ್ಟ್ ಅದೇ ನಾನು ಹೊಟ್ಟೆ ಹೀಲ್ ಮಾಡಿ ಅಂತ 1 2 3 ಸ್ಟಾಪ್ 1 2 3. ಚೀಕ್ ಚಕ್ರ ಅಂತ ಕೊಟ್ಟಿದಾರಲ್ಲ ಮೇಡಮ್? ಹೌದು ಸರ್. ಅಂದ್ರೆ ಆ 2 ಮಾಡ್ಬೇಕಾ ಮೇಡಮ್? ಚೀಕ್ ಚಕ್ರ ಎಲ್ಲಾನು ಮಾಡ್ಬೇಕು ಸರ್. ಇದರಲ್ಲಿ ಕೊಟ್ಟಿರೋದು ಎಲ್ಲಾನು ಮಾಡ್ಬೇಕು. ಎಲ್ಲಾನು ಮಾಡಿದ್ರೆ ಒಳ್ಳೇದು. ನೀವು ಟೋಟಲ್ ಆಗಿ ಮಾಡಿದ್ರೇನೆ ಎಲ್ಲಾನು ಆಗತ್ತೆ ಸರ್. ಥ್ರೋಟ್ ಚಕ್ರ ಅಥವಾ ಆಜ್ಞಾ ಚಕ್ರ ಮಾಡಿದ್ರೇನೆ ಇಲ್ಲಿ ಇರೋ ಪಾರ್ಟ್ಸ್ ಎಲ್ಲಾನು ಹೀಲ್ ಆಗತ್ತೆ. ಇವಾಗ ನನಗೆ ವಿಂಟರ್ ಸೀಸನ್ ಅಲ್ಲಿ ಇಲ್ಲೆಲ್ಲ ನೋವು ಬರುತ್ತೆ ಅಂದ್ರೆ ಇದು ಜಾ ಚಕ್ರ, ಮೌತ್ ಚಕ್ರ, ನೋಸ್ ಚಕ್ರ, ಚಿನ್ ಚಕ್ರ, ಟೀತ್ ಚಕ್ರ ಎಲ್ಲಾನು ಮಾಡ್ಬೋದು ಸರ್. ಆವಾಗ ಲೋಯರ್ ಥ್ರೋಟ್ ಚಕ್ರ ಮಾಡ್ಬೇಕು ಸರ್. ಥೈಮಸ್ ಗ್ಲ್ಯಾಂಡ್ ಮಾಡ್ಬೇಕು. ಟಾನ್ಸಿಲ್ಸ್ ಚಕ್ರ ಇದೆ ಸರ್. ಮೈನರ್, ತುಂಬಾ ಮೈನರ್ ಚಕ್ರ ಇದೆ, ಅದಕ್ಕೂ ಮಾಡ್ಬೋದು ಸರ್. ಟಾನ್ಸಿಲ್ಸ್, ನಾನು ರೈಟ್ ಅಂಡ್ ಲೆಫ್ಟ್ ಟಾನ್ಸಿಲ್ ಚಕ್ರಾಸ್ ಹೀಲ್ ಅಂಡ್ ಕಂಡೀಷನ್ 1 2 3 ಸ್ಟಾಪ್ 1 2 3. ನಾನು ಟಾನ್ಸಿಲ್ಸ್ ಹೀಲ್ ಮಾಡಿ 1 2 3 ಸ್ಟಾಪ್ 1 2 3. ಇದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಸರ್. ನನಗೆ ಟಾನ್ಸಿಲ್ಸ್ ಸ್ವೆಲ್ಲಿಂಗ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಸುಮ್ಮನೆ ಇಲ್ಲಿ ಟಚ್ ಮಾಡ್ಕೊಂಡು ಈ ತರ ಹೀಲ್ ಮಾಡ್ತೀನಿ, ಅದು ಸ್ವೆಲ್ಲಿಂಗ್ ಕಡಿಮೆ ಆಗ್ಬಿಡುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಟಾನ್ಸಿಲ್ಸ್ ಟಚ್ ಮಾಡ್ಕೊಂಡು ಇವಾಗ 1 2 3 ಇದು ಹೀಲ್ ಮಾಡಿ ಅಂತ ಹೇಳ್ಕೊಂಡು 1 2 3 ಸ್ಟಾಪ್ 1 2 3 ಅಂತ ಹೇಳಿದ್ರೆ ಹೇಳಿದ ತಕ್ಷಣ ಸ್ವೆಲ್ಲಿಂಗ್ ಕಡಿಮೆ ಆಗ್ಬಿಡುತ್ತೆ. ಏನು ಇನ್ಸ್ಟಂಟ್ ಆಗಿ ಆಗ್ಬಿಡುತ್ತೆ ಸರ್. ಟೈಮ್ ಫ್ರೇಮ್ ಎಷ್ಟು ಮಾಡ್ಬೇಕು ಅಂದ್ರೆ? ಟೈಮ್ ಫ್ರೇಮ್ ಅಂದ್ರೆ ಒಂದೊಂದಿಗೆ ಅದೇ ನಾನು ಹೇಳ್ತೀನಿ ಸರ್. 1 2 3 ಸ್ಟಾಪ್ 1 2 3 ಅನ್ನೋದು ಒಂದು ಸೈಕಲ್. ಒಂದು ಸೈಕಲ್. ಆ ರೀತಿಯಲ್ಲಿ 5 ಸೈಕಲ್ 10 ಸೈಕಲ್ಸ್ ಮಾಡ್ಬೋದು ಸರ್. ಆ ರೀತಿಯಲ್ಲಿ ಮಾಡ್ಬೋದು. 1 2 3 ಸ್ಟಾಪ್ 1 2 3 ಅನ್ನೋದು ಒಂದು ಸೈಕಲ್. ಈ ರೀತಿಯಲ್ಲಿ 5 or 10 ಸೈಕಲ್ಸ್ ನಾವು ಮಾಡ್ಕೊಂಡು ಬರ್ಬೇಕು ಸರ್. ಚಕ್ರಾಸ್ ಹೀಲ್ ಅಂಡ್ ಕಂಡೀಷನ್ 3 ಸೈಕಲ್ಸ್ ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ಅಲ್ಲಿ ತುಂಬಾ ನಮಗೆ ನೋವಿದೆ, ತುಂಬಾ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ರಿಂದ 5 ಟೈಮ್ಸ್ or 10 ಟೈಮ್ಸ್ ಮಾಡ್ಬೋದು ಸರ್. ಇದು ಮಾಡೋದು ಅದು ಟೈಮ್ ಫ್ರೇಮ್ ಯಾವ ರೀತಿಯಲ್ಲಿ ನಾವು ತಿಳ್ಕೊಳ್ಳೋದಂದ್ರೆ,
ಇಲ್ಲಿಂದ ಒಂದು ಎನರ್ಜಿ ಹೋಗೋದು ಈ ರೀತಿಯಲ್ಲಿ ಇಟ್ಕೊಂಡ್ರೆ, ವಾಂಡನ್ನು ಈ ರೀತಿಯಲ್ಲಿ ಇಟ್ಕೊಂಡ್ರೆ ತುಂಬಾ ಈ ರೀತಿಯಲ್ಲಿ ಬಿಟ್ರೆ ಬಿಳ್ದು ಬಿಡುತ್ತೆ. ಅದಕ್ಕೆ ನಾನು ಈ ರೀತಿಯಲ್ಲಿ Straight ಆಗಿತ್ತು. ಇಟ್ಕೊಂಡು, ಹಾ, ಹೌದು ಸರ್, ಈ ರೀತಿಯಲ್ಲಿ ಇಟ್ಕೊಂಡು ಸುತ್ತೋ ಸಮಯದಲ್ಲಿ ಏನಾಗುತ್ತೆ, ಇಲ್ಲಿಂದ ಎನರ್ಜಿ ಹೋಗೋದು ನಮ್ಗೆ ಕಾಣಿಸುತ್ತೆ. ಹಾ, ನಮಗೆ ಒಂದು ವೆಯ್ಟ್ ಆಗಿ ಭಾರವಾಗಿ ಆಗುತ್ತೆ ಇದು. ಅದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸುತ್ಕೊಂಡು ಬರಾನ್ ಏನಾಗುತ್ತೆ, ಆ ಎನರ್ಜಿ ತುಂಬಾ ವೆಯ್ಟ್ ಆಗಿ ಬಂದು ಆಮೇಲೆ ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ಆಗಿದ ತಕ್ಷಣ ಓಕೆ ನಮಗೆ ಸಾಕು ಅಂತ ನಾವು ಬಿಟ್ಬಿಡೋಣ ಸರ್. ಓಕೆ. ಇದು ನಮ್ಗೆ ತಿಳಿಯುತ್ತೆ, ನಮ್ಗೆ ಗೊತ್ತಾಗತ್ತೆ, ಇದರಿಂದ ಬರೋ ಎನರ್ಜಿ ನಮಗೆ ಗೊತ್ತಾಗತ್ತೆ. ಅದು ಮಾಡ್ಕೊಂಡು ಬರ್ಬೋದು. ಈ ರೀತಿಯಲ್ಲಿ 1, 2, 3 ಅಂತ ಸುತ್ತೋ ಸಮಯದಲ್ಲಿ ಇಲ್ಲಿಂದ ಒಂದು ಎನರ್ಜಿ ಬರೋದು ನಮಗೆ ವೆಯ್ಟ್ ಆಗಿ ಭಾರವಾಗಿ ನಮಗೆ ಗೊತ್ತಾಗತ್ತೆ. ಅದು ಯಾವಾಗ ಕಡಿಮೆ ಆಗುತ್ತೆಯೋ ಆವಾಗ ನಾವು ಸ್ಟಾಪ್ ಮಾಡ್ಕೊಳ್ಬಹುದು ಸರ್. ಈ ರೀತಿಯಲ್ಲಿ ಹೀಲ್ ಮಾಡ್ಕೊಂಡ, ಐ ಮೀನ್ ಇವಾಗ PVH ಯಾವ ರೀತಿಯಲ್ಲಿ ಫಾಲೋ ಮಾಡಿ ಸಾರ್ ತುಂಬಾ ಕ್ವಶನ್ಸ್ ಕೇಳಿದ್ದಾರೆ. ಇದನ್ನೇ ನಮಗೆ ಬೇಕಾಗಿರೋದು ಅವರು ಕೇಳಿದ್ದಾರೆ. ಬೇಸಿಕ್ ಕ್ಲಾಸ್ ಇದು. ಬೇಸಿಕ್ ಕ್ಲಾಸ್ ಅಲ್ಲಿ ಏನ್ ನಮಗೆ ಹೇಳ್ಸ್ಕೊಡ್ತಾರೆ, ಒಂದು ಅಫರ್ಮೇಶನ್, ಒಂದು ವಾಂಡ್ ಕೊಡ್ತಾರೆ. ಇದು ಬುಕ್ಲೆಟ್ ನಾವು ಹಣ ಕೊಟ್ಟು ತಗೊಳ್ಬೇಕು. ಒಂದು ವೈಟ್ ಕಲರ್ ಅಫರ್ಮೇಶನ್ ನಮಗೆ ಕೊಡ್ತಾರೆ. ಅದರಿಂದ ಇದು ಕೊಡ್ತಾರೆ. ವೈಟ್ ಕಲರ್ ಅಫರ್ಮೇಶನ್ ಅಲ್ಲಿ ಕ್ಯಾನ್ಸರ್ ಎನರ್ಜಿ ಇಸ್ ಡೆವಲಪಿಂಗ್ ಡ್ಯೂ ಟು ದ ಆಂಗರ್ ಎಮೋಷನ್ಸ್ ಅಲ್ವಾ ಆರ್ ನಾಟ್? ಅಲ್ಲ ಸರ್, ಎಲ್ಲಾನು ಬರುತ್ತೆ ಸರ್. ಕ್ಯಾನ್ಸರ್ ಎನರ್ಜಿ ಮಾಡೋದು ಇಮೋಷನ್ಸ್ ಸರ್, ಟೋಟಲ್ ಇಮೋಷನ್ಸ್. ಟೋಟಲ್ ಇಮೋಷನ್ಸ್. ಅದು ಏನ್ ಇಮೋಷನ್ ಇದ್ರೆ ಏನ್ ಪರವಾಗಿಲ್ಲ. ಒಂದು ನನಗೆ ನನ್ನ ತಾತ ಸತ್ತೋಗ್ಬಿಟ್ಟಿದ್ದಾರೆ ನಾನು ಎನ್ಸ್ಕೊಂಡೆ ಕೂತ್ಕೊಂಡಿದ್ರೇನೋ ಅದು ಇಮೋಷನ್. ನನಗೆ ಜಾಬ್ ಸಿಕ್ಕಿಲ್ಲ ಅದು ಇಮೋಷನ್. ಈ ತರ ಮಾಡ್ಬಿಟ್ಟಿದ ನಾನು ಏನನ್ ರಿವೆಂಜ್ ತಗೊಳ್ಬೇಕು ಅದು ಇಮೋಷನ್. ಈ ರೀತಿಯಲ್ಲಿ ಏನ್ ಇಮೋಷನ್ ಇದ್ರೇನು ಕ್ಯಾನ್ಸರ್ ಬರುತ್ತೆ ಸರ್. ಆ ರೀತಿಯಲ್ಲಿ ಬರ್ಲಾಂಗ ನಾವು ಮಾಡ್ಕೊಳ್ಬೇಕಂದ್ರೆ ಇದರಲ್ಲಿ ಸೆಲ್ಸ್ ಇರುತ್ತೆ ಸರ್. 8th ಪೇಜ್ ಅಲ್ಲಿ ನಮ್ಮ 7th ಭಾಗ 8th ಪೇಜ್ ಅಲ್ಲಿ ಇರುತ್ತೆ. ಇದನ್ನಲ್ಲಿ ಓದ್ಕೊಂಡ್ ಬಂದ್ರೇನೆ ಸಾಕು, ಸುಮ್ನೆ ಓದ್ಕೊಂಡ್ ಬಂದ್ರೇನೆ ಸಾಕು. ಇದು ನನಗೆ ಇಲ್ಲಿ ಟು ಆಲ್ ದ ಆಕ್ಟಿವ್ ಸೆಲ್ಸ್ ಅಂತ ಹಾಕಿದ್ದಾರೆ, ಅಲ್ಲಿ ಟೈಪ್ ಅಂತ ಕೊಟ್ಟಿದ್ದಾರೆ. ಇವಾಗ ನನಗೆ ಗೊತ್ತು, ಏನ್ ಗೊತ್ತು ನನಗೆ, ಒಂದು ಇಲ್ಲಿ ಸ್ಕಿನ್ ಅಲ್ಲಿ ಒಂದು ಏನೋ ಒಂದು ಕಟ್ಟಿ ಬಂದಿದೆ, ಒಂದು ಇದು ಗೆಡ್ಡೆ ಬಂದಿದೆ. ಅದಕ್ಕೆ ನನಗೆ ಗೊತ್ತು, ಡಾಕ್ಟರ್ ಹೇಳಿದ್ದಾರೆ ಇದರಿಂದ ಬಂದಿದೆ ಅಂತ. ಓಕೆ, ನನಗೆ ಇವಾಗ ಏನು ಗೊತ್ತಿಲ್ಲ. ಇವಾಗ ನನಗೆ ಕ್ಯಾನ್ಸರ್ ಬಂದ್ಬಿಡುತ್ತೆ ಅಂತ ಏನೋ ಒಂದು ಬಂದಿದೆ ನನಗೆ. ಆವಾಗ ಏನ್ ಮಾಡ್ತೀನಿ, ಸುಮ್ನೆ ಹಾಕಿದ್ರೆ ಟು ಆಲ್ ದ ಆಕ್ಟಿವ್ ಸೆಲ್ಸ್ ಇನ್ ಮೈ ಬಾಡಿ ಅಂತ ಹೇಳ್ಕೊಂಡ್ರೆ ಸಾಕು. ಅದು ಓದ್ಕೊಂಡ್ ಬಂದ್ರೇನು ಏನು ಕ್ಯಾನ್ಸರ್ ಸೆಲ್ಸ್ ಇದ್ದೇನೋ ಅದು ಕಾಮ್ ಆಗಿಬಿಡುತ್ತೆ. ಅದೂನು ಇದಾಗಿಬಿಡುತ್ತೆ ಸರ್. ಅದಕ್ಕೆ ಸಾರ್ ನಮ್ಮ ಇದನ್ನಲ್ಲಿ ರೆಡ್ ವಾಂಡ್ ಇರುತ್ತೆ. ಕ್ಯಾನ್ಸರ್ ಸೀಲ್ ಮಾಡೋದಕ್ಕೆ ರೆಡ್ ವಾಂಡ್ ಇರುತ್ತೆ. ಕ್ಯಾನ್ಸರ್, ಒಂದು ಪೇಷಂಟ್ಗೆ ಕ್ಯಾನ್ಸರ್ ಇದೆ ಅಂತ ಡಾಕ್ಟ್ರು ಒಂದು ಇದು ಕೊಡ್ತಾರಲ್ಲ, ಅದು ತಕೊಂಡ್ ಹೋಗಿದ್ರೆ ಅದು ಫ್ರೀ ಆಗಿ ಕೊಡ್ತಾರೆ ನಮ್ಮ PVH ಅಲ್ಲಿ. ಅದು ಹೀಲ್ ಮಾಡಿದ್ರೆ ಇವಾಗ ಇಲ್ಲಿ ತಮಿಳ್ನಾಡಲ್ಲಿ ನಾನಿದ್ದೀನಿ, ಇಲ್ಲಿ 2 ಮೆಂಬರ್ಗೆ ಕ್ಯಾನ್ಸರ್ ಪ್ಯೂರ್ ಆಗಿ ಗುಣ ಆಗಿ ಅವರು ಡಾಕ್ಟರ್ಸ್ ಬಂದು ಇದ್ ಮೇಲೆ ನಿಮ್ಗೆ ಏನ್ ಮೆಡಿಸಿನ್ ಬೇಡ ಅಂತ ಹೇಳಿದ್ದಾರೆ. ಅವ್ರ ಟೆಸ್ಟಿಮೋನಿಯಲ್ಸ್ ತಮಿಳಲ್ಲಿ ಇರುತ್ತೆ. ಪ್ರಾಣ ವೈಲೆಟ್ ಹೀಲಿಂಗ್ ತಮಿಳ್ ಚಾನಲ್ ಅಲ್ಲಿ ಇದೆ ಅದು. ಅದನ್ನಲ್ಲಿ ಅವ್ರು ಹೇಳಿದ್ದಾರೆ ಕ್ಯಾನ್ಸರ್ ಇತ್ತು, ಅವ್ರು ಟ್ರೀಟ್ಮೆಂಟ್ ಹೋಗಿದ್ದಾರೆ. ಟ್ರೀಟ್ಮೆಂಟ್ ಮಾಡಕ್ಕೆ ಅವ್ರ ಹತ್ರ ಹಣ ಕೂಡ ಇಲ್ಲ ಪಾಪ. ಇದ್ರೇನೋ ಅವರು PVH ಬಂದು ಹೀಲ್ ಮಾಡಿ ಸ್ವಲ್ಪ ಫುಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಮಾಡಿದ್ಮೇಲೆ ಅವರಿಗೆ ಇವಾಗ ಏನು ಕ್ಯಾನ್ಸರ್ ಏನೇ ಇಲ್ಲ. ಡಾಕ್ಟರ್ಸ್ ಹೇಳ್ಬಿಟ್ಟಿರ, ನೀನು ಪ್ಯೂರ್ ಆಗಿ ಕ್ಯೂರ್ ಆಗಿ ಬಿಟ್ಟಿದ್ದೀರಾ. ನೀವ್ ಏನ್ ಮಾಡ್ಬೇಕಂದ್ರೆ ಒಂದು ವರ್ಷಕ್ಕೆ ಒಂದ್ ಟೈಮ್, ಇಲ್ಲಾಂದ್ರೆ 6 months ಒನ್ಸ್ ಒಂದು ಸ್ಕ್ಯಾನ್, ಇಲ್ಲಾಂದ್ರೆ ಒಂದು ಬ್ಲಡ್ ಟೆಸ್ಟ್ ಮಾತ್ರ ತಕೊಳ್ಳಿ, ನೋಡ್ಕೊಂಡ್ ಬರೋದಕ್ಕೆ ಅಷ್ಟೇ. ಅದಕ್ಕಿಂತ ಹೇಳ್ತಾರೆ. ಅದಕ್ಕೆ ಇದು ಸೆಲ್ಫ್ ಅಫರ್ಮೇಶನ್, ಸೆಲ್ಫ್ ಫರ್ಗಿವ್ನೆಸ್ ಓದ್ಕೊಂಡ್ ಬಂದ್ರೇನೆ ನಮಗೆ ಈ ಕ್ಯಾನ್ಸರ್ಸ್ ಬರೋದಿಲ್ಲ. ಈ ಸೆಲ್ಸ್ ಬಗ್ಗೆ ಏನೇನು ನಮಗೆ ತೊಂದರೆಗಳು ಇದ್ರೆ, ಏನೇನು ಪ್ರಾಬ್ಲಮ್ಸ್ ಬಂದ್ರೆ ಎಲ್ಲಾನು ಗುಣ ಆಗ್ಬಿಡುತ್ತೆ ಸರ್. ಮ್ಯಾಮ್, ಇದು ಕರೋನಾ ವೈರಸ್, ನಿಫಾ ವೈರಸ್ ಅಂತ ವಿ ಆರ್ ಹಿಯರಿಂಗ್ ದ ನ್ಯೂಸ್ ನೋ ಮ್ಯಾಮ್ ಇನ್ ದ, ಸೊ ದಟ್ ಈಸ್ ಆಲ್ಸೋ ಡ್ಯೂ ಟು ಕಂಟಾಮಿನೇಷನ್ ಅಲ್ವಾ? ಕಂಟಾಮಿನೇಷನ್ ಇರ್ಬೋದು ಸರ್. ಇದ್ರೇನ ನಾವು ಇದು ವೈರಸ್ ನಾವು ಫರ್ಗಿವ್ನೆಸ್ ಮಾಡ್ಬಿಟ್ರೆ ನಮಗೆ ಬರೋದಿಲ್ಲ. ಇವಾಗ ಕಂಟಾಮಿನೇಷನ್ ಇದೆ. ಇವಾಗ ಇಲ್ಲಿ ಒಂದು ಹಾಸ್ಪಿಟಲ್ ಹೋಗ್ತೀವಿ, ಅಲ್ಲಿ ಯಾರಿಗೆ ಹಾಸ್ಪಿಟಲ್ ಸುಮ್ನೆ ನನಗೆ ಕೆಮ್ಮು ಬಂದಿದೆ ಅಂತ ನಾನು ಹೋಗ್ತೀನಿ, ಇಲ್ಲಾಂದ್ರೆ ನನಗೆ ಒಂದು ಕಾಲ್ ನೋವು ಅಂತ ನಾನು ಹೋಗ್ತೀನಿ, ಇಲ್ಲ ನಾನು ಏನೋ ತರಕಾರಿ ಕಟ್ ಮಾಡಾಗೆ ನಾನು ಒಂದು ಕಟ್ ಮಾಡ್ತೀನಿ, ಅದಕ್ಕೆ ಒಂದು ಬ್ಯಾಂಡೇಜ್ ಆಗ್ಬೇಕು ಅಂತ ನಾನು ಹಾಸ್ಪಿಟಲ್ ಹೋಗ್ತೀನಿ. ಅಲ್ಲಿ ಬಂದ್ರೆ ಯಾರೋ ಫ್ಲೂ ಬರ್ತಾರೆ, ವೈರಸ್ ಬರ್ತಾರೆ, ಯಾರು ಬೇಕೋ ಅವ್ರು ಬರ್ತಾರೆ, ನನಗೆ ಗೊತ್ತಿಲ್ಲ. ಹಾಸ್ಪಿಟಲ್ ಹೋಗಿ ನನ್ ವೈರಸ್ ಬರುತ್ತೆ ಅಂದ್ರೇನು ನನಗೆ ಗೊತ್ತಿಲ್ಲ. ಇವಾಗ ನನಗೆ ಕೆಮ್ಮಿದೆ, ಇದಕ್ಕೆ ಏನ್ ವೈರಸ್ ಇದೆಯೋ ಅಂತ ನಾನು ಹಾಕೊಂಡ್ ಬಂದ್ರೇನೆ ಆ ವೈರಸ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಸರ್, ಅದು ನ್ಯೂಟ್ರಲ್ ಆಗ್ಬಿಡುತ್ತೆ. ಅದು ಏನಾಗುತ್ತೆ, ನಮಗೆ ಏನೋ ಫೀವರ್ ಬರೋದಿಲ್ಲ. ಇವಾಗ ನನಗೆ ಕೆಮ್ಮಿದೆ, ನಾನು ಏನ್ ಮಾಡ್ತೀನಿ, ನನಗೆ ಈ ಕೆಮ್ಮಿದೆ, ಇದಕ್ಕೆ ಏನು ವೈರಸ್ ಇದ್ದೀರೋ ಬ್ಯಾಕ್ಟೀರಿಯಾ ಇದ್ದೀರೋ ಅವ್ರಿಗೆ ಅಂತ ನಾನು
ಇದನ್ನಲ್ಲಿ ಹಾಕೊಂಡು ಓದ್ಬಿಟ್ರೆ ಏನಾಗುತ್ತೆ, ಅದು ನ್ಯೂಟ್ರಲ್ ಆಗ್ಬಿಡುತ್ತೆ. ಅಲ್ಲಿ ಇದಕ್ಕಿಂತ ಮೇಲೆ ನನಗೆ ಫೀವರ್ ಬರೋದು, ಒಂದು ಕೋಲ್ಡ್ ಬರೋದು ಇದೆಲ್ಲ ಬರೋದಿಲ್ಲ ಸರ್. ಇದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್. ಇಲ್ಲ ಮೇಡಮ್, ನಾವು ನ್ಯೂಸ್ ಓದ್ತೀವಲ್ಲ ಮೇಡಮ್, ಅದು ನೋಡಿ ನಾವು ಭಯ ಪಡ್ತೀವಲ್ಲ ಮೇಡಮ್, ಅದು ಬೇಸವೆ ಮಾಡಿಬಿಡಿ ಸರ್. ಹಾ, ಬರ್ನ್ ಅಂಡ್ ಬ್ಲೇಸವೆ ಮಾಡಿ. ಇವಾಗ ನಾನು ನ್ಯೂಸ್ ನೋಡಿದ್ದೆ, ನ್ಯೂಸ್ ನಲ್ಲಿ ಒಂದು ಆಕ್ಸಿಡೆಂಟ್ ಹೇಳಿದ್ದಾರೆ, ಫ್ಲೈಟ್ ಹೈಜಾಕ್ ಅಂತಾರೆ, ಫ್ಲೈಟ್ ಆಕ್ಸಿಡೆಂಟ್ ಆಗಿದೆ ಅಂತಾರೆ, ಬಸ್ ಆಕ್ಸಿಡೆಂಟ್ ಅಂತಾರೆ, ಇದೆಲ್ಲ ಬರುತ್ತೆ. ಇದೆಲ್ಲ ನೋಡಿದ ತಕ್ಷಣ ನನಗೆ ತುಂಬಾ ಫಿಯರ್ ಬಂದಿದೆ. ಈ ರೀತಿಯಲ್ಲಿ ನನಗೆ ಫಿಯರ್ ಬಂದಿದೆ. ಈ ಫಿಯರ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಆ ಫಿಯರ್ ಅನ್ನು ನಾನು ಈ 4 ಬಾಡಿ ಸರ್, ಫಸ್ಟ್ ಇದನ್ನ ನೋಡ್ಕೊಳ್ಬೇಕು. ನಾನು ಫಿಸಿಕಲ್ ಬಾಡಿ, ಎನರ್ಜಿ ಬಾಡಿ, ಇಮೋಷನಲ್ ಬಾಡಿ, ಮೆಂಟಲ್ ಬಾಡಿ, ಕಾನ್ಸಿಯಸ್ ಮೈಂಡ್, ಸಬ್ ಕಾನ್ಸಿಯಸ್ ಮೈಂಡ್ ಇಂದ ಬರ್ನ್ ಅವೇ ಅಂಡ್ ಬ್ಲೇಸ್ ಅವೇ ಮಾಡ್ಬಿಡಿ ಅಂತ ನಾವು ಹೇಳ್ಕೊಂಡು ಮಾಡ್ಬೇಕು ಸರ್. ಇದು ಮಾಡ್ಕೊಂಡ್ ಬಂದ್ರೇನೆ ಈ ಭಯ ಬರೋದೆಲ್ಲ ಹೋಗ್ಬಿಡುತ್ತೆ. ಇದೆಲ್ಲ ಇರೋದಿಲ್ಲ ಸರ್. ಯಾಕೆಂದ್ರೆ ಎಲ್ಲಾನು ಇವಾಗ ಅದೇ ಸಾರ್ ಹೇಳ್ತಾರೆ, ನಮ್ ಲೋಕದಲ್ಲಿ ತುಂಬಾ ನೆಗೆಟಿವ್ ತುಂಬಿದೆ, ತುಂಬಾ ನೆಗೆಟಿವ್ ಇದೆ. ಈ ನೆಗೆಟಿವ್ ಡಿಸಾಲ್ವ್ ಮಾಡ್ಬೇಕೆ ನಾವು ಈ ಲೋಕಕ್ಕೆ ಡಿವೈನ್ ಫೇರ್ ಮಾಡ್ಬೇಕು ಅಂತ ಸಾರ್ ಒಂದೊಂದು ಲೈವ್ ಕ್ಲಾಸ್ ಅಲ್ಲಿ ಹೇಳ್ತಾರೆ. ಡಿವೈನ್ ಫೇರ್ ಮಾಡಿ, ಡಿವೈನ್ ಫೇರ್ ಮಾಡಿ. ಏನೇನಕ್ಕೆ ಮಾಡ್ಬೇಕು, ನಾನು ಇರೋ ಊರು, ನಾನು ಇರೋ ಸ್ಟ್ರೀಟ್, ನನ್ನ ಮನೆ, ನನ್ನ ಊರು, ನನ್ನ ಸ್ಟೇಟ್, ನನ್ನ ದೇಶ, ನಾನು ಇರೋ ಭೂಮಿ ಎಲ್ಲರಿಗೂ ಡಿವೈನ್ ಫೇರ್ ಮಾಡ್ಬೇಕು. ಇದಕ್ಕಿಂತ ನಾನು ಏನ್ ಮಾಡ್ತೀನಿ, ನನ್ನ ಜೊತೆ ಏನೇನಿರುತ್ತೆ, ವಾಟರ್, ನನ್ನ ಜೊತೆ ಏನ್ ನಮ್ಮ ಊರಲ್ಲಿ ಏನ್ ನದಿ ಇರುತ್ತೆ, ಏನ್ ಲೇಕ್ಸ್ ಇರುತ್ತೆ, ನೆಕ್ಸ್ಟ್ ಏನ್ ಮೌಂಟೇನ್ಸ್ ಇರುತ್ತೆ, ಈ ರೀತಿಯಲ್ಲಿ ನ್ಯಾಚರ್ ಆಗಿ ಏನಿರುತ್ತೆ, ನಮ್ಮ ಕಾಡು ಇರುತ್ತೆಯಾ, ಅದು ಎಲ್ಲ ಅನ್ಕೊಂಡು ಸಾರ್ ಡಿವೈನ್ ಫೇರ್ ಹೇಳಕ ಹೇಳ್ತಾರೆ. ಇವಾಗ ನನ್ನ ಊರಲ್ಲಿ ಲೇಕ್ಸ್ ತುಂಬಾ ಇದೆ ಸರ್, ಲೇಕ್ಸ್ ಇರತ್ತೆ. ಇಲ್ಲಿಂದ ನನ್ನ ಊರಲ್ಲಿ ಇರೋ ಎಲ್ಲಾ ಲೇಕ್ಸ್ ಡಿವೈನ್ ಫೈರ್ ಅಂತ ಹೇಳ್ಕೊಂಡ್ ಬರ್ಬೇಕು. ಹೇಳ್ಕೊಂಡ್ ಬಂದ್ರೆ ನಮ್ ಊರು, ನನ್ ಊರಿಗೆ ಹೇಳ್ತೀನಿ, ಕೊಯಂಟೂರ್ ಆಫ್ ಡಿವೈನ್. ಇವಾಗ ಬ್ಯಾಂಗ್ಳೂರ್ ಇದೆ, ಬ್ಯಾಂಗ್ಳೂರ್ ಇಸ್ ಸಿಟಿ ಆಫ್ ಡಿವೈನ್ ಫೈರ್, ಬ್ಯಾಂಗ್ಳೂರ್ ಇಸ್ ದ ಪ್ಯೂರಿಟಿ ಗಾಡ್ ಡಿಸೆನ್ಸ್ ನಾವ್ ಹೇಳ್ಕೊಂಡ್ ಬಂದ್ರೆ ಏನಾಗುತ್ತೆ, ಇಲ್ಲಿ ಬರೋ ನೆಗೆಟಿವ್ಸ್ ಎಲ್ಲಾನು, ಇವಾಗ ನಾನು ಒಬ್ರು ಇದ್ದೀನಿ, ಇವಾಗ ಒಂದು 100 ಮೆಂಬರ್ಸ್ ಸೇರ್ಕೊಂಡು ನಾನು ಡಿವೈನ್ ಫೇರ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಬರೋ ನೆಗೆಟಿವ್ಸ್ ಎಲ್ಲಾನು ಕಡಿಮೆ ಆಗುತ್ತೆ ಸರ್. ಇವಾಗ ಈ ನಿಫಾ ವೈರಸ್ ಇಲ್ಲ ಅಂದ್ರೆ ಈ ಕೊರೋನಾ ಬರುತ್ತೆ ಅಂತ ನಾವ್ ಇಟ್ಕೊಂಡ್ರೆ, ಡಿವೈನ್ ಫೇರ್ ಮಾಡ್ಕೊಂಡು ಇಲ್ಲಿ ಬರೋ ಈ ಬ್ಯಾಂಗ್ಳೂರ್ ಸಿಟಿಗೆ ಬರೋ ವೈರಸ್ ಎಲ್ಲ ಡಿವೈನ್ ಫೇರ್ ಆಗಿದೆ ಅಂತ ಹೇಳ್ಕೊಂಡ್ ಬಂದ್ರೇನೆ ಅದೆಲ್ಲ ಬರೋದಿಲ್ಲ ಸರ್. ಹೌದು ಸರ್. ಅದಕ್ಕೆ ನಾವು ಇವಾಗ ಒಂದು ರೆಡ್ ಅಲರ್ಟ್ ಕೊಟ್ಟಿದ್ದಾರೆ, ಮಳೆ ಬರುತ್ತೆ, ರೆಡ್ ಅಲರ್ಟ್ ಕೊಟ್ಟಿದ್ದಾರೆ, ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಫಸ್ಟ್ ಕ್ಷಮಾಪಣೆ ಕೇಳ್ಬೇಕು. ಯಾರಿಗೆ? ಓಷನ್, ಕ್ಲೌಡ್ಸ್, ವಿಂಡ್, ಎಲ್ಲರಿಗೂ ನಾವು ಫಸ್ಟ್ ಅಫರ್ಮೇಶನ್ ಓದಿದ್ಮೇಲೆ ಅವರಿಗೆ ಡಿವೈನ್ ಫೈರ್ ಮಾಡ್ಬೇಕು. ಈ ಮಳೆಗೆ ಡಿವೈನ್ ಫೈರ್ ಮಾಡ್ಬೇಕು. ಆ ರೀತಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಬೇಕು, ಮಳೆ ನಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಬಿಟ್ಟು, ಎಲ್ಲಿ ನೀರ್ ಬೇಕೋ ಅಲ್ಲಿ ಹೋಗ್ರಿ, ಅಲ್ಲಿ ಎಲ್ಲಿ ಬಂದು ನೆಲದಲ್ಲಿ ಎಲ್ಲ ಜಮೀನಲ್ಲಿ ಕೆಲಸ ಮಾಡೋರಿಗೆ ನೀರ್ ಬೇಕು, ಅಲ್ಲಿ ಹೋಗಿ ಕೊಡ್ರಿ. ಈ ಫಾರೆಸ್ಟ್ ಬೀಯಿಂಗ್ಸ್ ಎಲ್ಲ ಇರ್ತಾರಲ್ಲ, ಯಾನೆ ಇದೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ನೀರ್ ಬೇಕು, ಅಲ್ಲಿ ಹೋಗಿ ಕೊಡ್ರಿ ನೀರು, ಎಲ್ಲಿ ನೀರ್ ಬೇಕೋ ಅಲ್ಲಿ ತಕೊಂಡೋಗಿ ಕೊಡ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದ್ರೇನೆ ಮಳೆ ಜಾಸ್ತಿಯಾಗಿ ಬರೋದಿಲ್ಲ, ನಮಗೆ ಏನು ಈ ಫ್ಲಡ್ ಬರೋದಿಲ್ಲ, ಏನು ಬರೋದಿಲ್ಲ. ಯಾಕೆಂದ್ರೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಮಗೆ ಎಷ್ಟು ಈ ಊರಿಗೆ ಬ್ಯಾಂಗ್ಳೂರಿಗೆ ಎಷ್ಟು ನೀರ್ ಬೇಕೋ ಅಷ್ಟು ಕೊಟ್ಟು ಬಿಟ್ಟು ಎಕ್ಸ್ಟ್ರಾ ಇರೋ ನೀರೆಲ್ಲ ತಕೊಂಡೋಗಿ ಎಲ್ಲಿ ಬೇಕೋ ಅಲ್ಲಿ ಕೊಡ್ರಿ. ಯಾಕೆಂದ್ರೆ ಸಾರ್ ಇವಾಗ ಹೇಳಿದಾರೆ ಲಾಸ್ಟ್ ವೀಕು, ಎಲ್ಲಾ ಕಡೆನೂ ಫೈರ್ ಆಗಿದೆ, ಕಾಡುಗಳು ಫೈರ್ ಆಗಿದೆ, ಫಾರೆಸ್ಟ್ ಫೈರ್ ಆಗಿದೆ. ಆ ಫಾರೆಸ್ಟ್ ಫೈರ್ಗೆ ಡಿವೈನ್ ಫೈರ್ ಮಾಡಿ ಅಂತ ಹೇಳಿದ್ದಾರೆ ಸಾರು. ಏನು ಹೇಳಿದ್ದಾರೆ, ಅಲ್ಲಿ ಅಕ್ಕಪಕ್ಕ ಇರೋ ಓಷನ್ಸು, ನದಿಗೆ ಡಿವೈನ್ ಫೇರ್ ಮಾಡಿ ಅಂತ ಹೇಳ್ತಾರೆ. ಡಿವೈನ್ ಫೇರ್ ಮಾಡಿದ್ಮೇಲೆ ಏನಾಗತ್ತೆ, ಸಾರ್ ಹೋಗಿದ ತಕ್ಷಣ ಇದು ನಡೀತು. ಅಮೆಜಾನ್ ಇದು ಯೂಟ್ಯೂಬ್ ವಿಡಿಯೋಲಿ ಇದೆ. ಅಮೆಜಾನ್ ಕಾಡುಗಳಿ ಅವರು ಅಲ್ಲಿ ಬಂದು ಫೈರ್ ಆಗಿದೆ, ತುಂಬಾ ವೇಸ್ಟ್ ಆಗಿದೆ ಎಲ್ಲಾನು, ನ್ಯಾಚುರಲ್ ರಿಸೋರ್ಸ್ ಎಲ್ಲ ವೇಸ್ಟ್ ಆಗಿದೆ, ಬರ್ನ್ ಆಗಿದೆ. ಅದಕ್ಕೆ ಸಾರ್ ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಇರೋ ಭೂಮಿ ತಾಯಿ ಹತ್ರ, ಅಲ್ಲಿ ಇರೋ ನ್ಯಾಚುರಲ್ ರಿಸೋರ್ಸ್ ಹತ್ರ, ಅಲ್ಲಿ ಇರೋ ನ್ಯಾಚರ್ ಬೀಯಿಂಗ್ಸ್ ಹತ್ರ ಸಾರ್ ಕ್ಷಮಾಪಣೆ ಕೇಳ್ಕೊಂಡು ಅವರಿಗೆಲ್ಲ ಡಿವೈನ್ ಫೈರ್ ಮಾಡ್ಕೊಂಡು ಬಂದಿದ್ಮೇಲೆ 1 ವಾರದಲ್ಲಿ ತುಂಬಾ ಅಷ್ಟು ದೊಡ್ಡ ಮಳೆ ಬಂದು ಎಲ್ಲ ಫೈರ್ ಆಫ್ ಆಗಿದೆ. ಎಲ್ಲ ಫೈರ್ ಆಗಿ ಅಲ್ಲಿ ಇರೋ ವಾಲಂಟಿಯರ್ಸ್ ಅಲ್ಲಿ ಹೋಗಿ ಫೋಟೋ ಕಳ್ಸಿದ್ದಾರೆ. ಏನಂದ್ರೆ 3 ಮಂತ್ಸ್ ಆಯ್ತು ಆ ಫೈರ್ ಬಂದು, ಆಮೇಲೆ ಮಳೆ ಬಂದು 3 ಮಂತ್ಸ್ ಆಗಿದ್ಮೇಲೆ ಅಲ್ಲಿ ಹೊಸ ಇದೆಲ್ಲ ಸ್ಪ್ರೌಟ್ಸ್ ಎಲ್ಲ ಬಂದು ಹೊಸ ಟ್ರೀಸ್ ಎಲ್ಲ ಬರುತ್ತೆ ಅಂತ ಫೋಟೋ ತಕೊಂಡು ಸಾರ್ ಹತ್ರ ಕಳ್ಸಿದ್ದಾರೆ. ಈ ರೀತಿ ಎಲ್ಲ ನಡೆಯುತ್ತೆ ಸರ್. ಅದಕ್ಕೆ ನಾವು ಡಿವೈನ್ ಫೈರ್ ಮಾಡೋದು ನಮಗೆ ಮಾತ್ರ ಅಲ್ಲ, ನಮಗೆ ಬೇಕೋ ವಿಷಯಗಳಿಗೆ ಮಾತ್ರ ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾ ವಿಷಯಗಳಿಗೂ ನಾವು ಮಾಡ್ಬೇಕು. ಏನು? ನೀರು,
ಅಥವಾ ಕಾಡುಗಳು, ಮೌಂಟೇನ್ಸ್, ಮಲೆಗಳು, ಮಳೆ, ಎಲ್ಲ ಕ್ಲೌಡ್ಸ್, ವಿಂಡ್ ಎಲ್ಲಾರ್ಗು ನಾವು ಡಿವೈನ್ ಫೇರ್ ಮಾಡ್ಬೇಕು. ಇದರಲ್ಲಿ ಈ ಡಿವೈನ್ ಫೇರ್ ಪೇಜ್ ಅಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ. ನಾನು ಏನ್ ನನಗೆ ಡಿವೈನ್ ಫೇರ್ ಹೇಳ್ಬೇಕು, ಎರ್ತ್, ಸ್ಕೈ, ಓಷನ್ಸ್ ಕೊಟ್ಟಿದ್ದಾರೆ, ಮದರ್ ಎರ್ತ್, ಮೂನ್, ಸನ್ ಕೊಟ್ಟಿದ್ದಾರೆ. ಇದಕ್ ಮೇಲೆ ಸಾರ್ ಕೊಟ್ಟಿದ್ದಾರೆ ಸಾರ್ ಒಂದೊಂದು ಕ್ಲಾಸ್ ಅಲ್ಲಿ ಯಾರ್ಯಾರಿಗೆ ನಾವು ಡಿವೈನ್ ಫೇರ್ ಮಾಡ್ಬೋದು ಅಂತ ಹೇಳ್ತಾರೆ. ಇವಾಗ ಅಮೆರಿಕಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಅಮೆರಿಕ ಕಂಟ್ರಿ ಆಫ್ ಡಿವೈನ್ ಫೈರ್ ಈ ತರ ಹೇಳಕ್ ಹೇಳ್ತಾರೆ. ಈ ರೀತಿಯಲ್ಲಿ ಒಂದೊಂದು ಸ್ಥಳಗೆ ನಾವು ಹೇಳ್ಬೇಕು, ಒಂದೊಂದಿಗೆ ನಾವು ಹೇಳ್ಬೇಕು. ನೀರು ಯಾಕೆ ಅಂದ್ರೆ ಇವಾಗ ಕಾವೇರಿ ನದಿ ನಮ್ಮ ಊರಲ್ಲಿ ಇರುತ್ತೆ, ಕಾವೇರಿ ನದಿಗೆ ಡಿವೈನ್ ಫೈರ್ ಮಾಡಿ. ಇಲ್ಲಾಂದ್ರೆ ಬೇರೆ ನದಿಗಳು ಇದೆಯಾ, ಬೇರೆ ನೀರ್ ರಿಸೋರ್ಸಸ್ ಇದೆಯಾ, ಅದಕ್ಕೆಲ್ಲ ಮಾಡಿ ಅಂತ ಸಾರ್ ಹೇಳ್ತಾರೆ. ಯಾಕೆಂದ್ರೆ ಸಾರ್ ಅಲ್ಲಿ ಹೋಗಿ ಮೈಸೂರಲ್ಲಿ ಹೋಗಿ ತಲಕಾವೇರಿ ಅಲ್ಲಿ ಹೋಗಿ ಸಾರ್ ಮಾಡಿದ್ದಾರೆ. ಅಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ, ತಲಕಾವೇರಿ ಮಾತಾ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ, ಅಮ್ಮ ಅವರು ಕೂತ್ಕೊಂಡಿದ್ದಾರೆ. ಅವ್ರನ್ನ ಅವ್ರು ಸೋಲಾಗಿ ಕೂತ್ಕೊಂಡಿದ್ದಾರೆ. ಸಾರ್ ಹೇಳಿದ ತಕ್ಷಣ ಅವ್ರು ಬಂದು ಸಾರ್ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ನಾನು ಇಲ್ಲಿ ಕೂತ್ಕೊಂಡು ನಾನು ಇವರೆಲ್ಲ ಕಾಪಾಡ್ತೀನಿ ಅಂದ್ರೆ ಸಾರ್ ಓಕೆ ನೀವು ಇಲ್ಲೇ ಇರಿ ಅಂತ ಅವ್ರಿಗೆ ಡಿವೈನ್ ಫೇರ್ ಮಾಡಿ ಅವ್ರಿಗೆ ಬ್ಲಸ್ ಮಾಡ್ಬಿಟ್ಟು ಬಂದಿದ್ದಾರೆ ಸಾರ್. ಇದು ವಿಡಿಯೋ ಇದೆ, ಮೈಸೂರು ವಿಡಿಯೋದಲ್ಲಿ ಇದೆ, ಪ್ರಾಣವೈಲೆಟ್ ಹೀಲಿಂಗ್ ಚಾನಲ್ ಅಲ್ಲಿ ಮೈಸೂರು ಕ್ಲಾಸ್ ಅಲ್ಲಿ ಅಲ್ಲಿ ಹೋಗಿ ಸಾರ್ ತಕೊಂಡಿದ್ದು ವಿಡಿಯೋ ಇದೆ, ಲೈವ್ ಅಲ್ಲಿ ಬಂದಿದ್ರು ಸಾರು. ಆ ರೀತಿಯಲ್ಲಿ ನಾವೆಲ್ಲ ಬ್ಲಸ್ ಮಾಡಿದ ತಕ್ಷಣ ಅವ್ರು ಬಂದು ಆ ಅಮ್ಮನವರು ಬಂದು ಕೇಳ್ಕೊಂಡು ಥ್ಯಾಂಕ್ ಯು ಮಾಡ್ಕೊಂಡು ಬ್ಲಸ್ ಮಾಡ್ಬಿಟ್ಟು ಹೋಗಿದ್ದಾರೆ ಆ ತಲಕಾವೇರಿ ಮಾತಾ. ಆ ರೀತಿಯಲ್ಲಿ ಎಲ್ಲ ನಡುತ್ತೆ ಸರ್, ಅದು ನಡೆಯುತ್ತೆ. ಅದಕ್ಕೆ ನಾವು ಡಿವೈನ್ ಫೈರ್ ಮಾಡೋದು ತುಂಬಾ ತುಂಬಾ ಒಳ್ಳೆಯದು. ಅದು ಈ ಪೇಜ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೋ ಇದಕ್ಕೂ ಮೇಲೆ ನಾವು ಮಾಡ್ಬೋದು. ಏನ್ ಬೇಕಾದ್ರೆ ನ್ಯಾಚರ್ ಬೀಯಿಂಗ್ಸ್ ಅನ್ನೋರು ಸರ್ ತುಂಬಾ ಅವರು ಟೈನಿ ಸರ್, ಅವರು ತುಂಬಾ ಲೈಟ್ ತರ ಚಿಕ್ಕದಾಗಿ ಇರ್ತಾರೆ. ನಮ್ ಕಣ್ಣಿಗೆ ನೋಡೋರು ಅವ್ರು ಹೇಳ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ ಜೊತೆ ಇರ್ತಾರೆ, ನಮ್ ಸುತ್ತಪಕ್ಕ ಇರ್ತಾರೆ, ಅಕ್ಕಪಕ್ಕದಲ್ಲಿ ಎಲ್ಲಾ ಕಡೆನೂ ಇರ್ತಾರೆ ಅವ್ರ ನ್ಯಾಚರ್ ಬೀಯಿಂಗ್ಸ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ನಾನು ಒಂದು ರಿಕ್ವೆಸ್ಟ್ ಇಡ್ತೀನಿ. ಏನ್ ರಿಕ್ವೆಸ್ಟ್ ಇಡ್ತೀನಿ, ತುಂಬಾ ಬಿಸಿಲಾಗಿದೆ, ಒಂದು ಮಳೆ ಬಂದ್ರೆ ಚೆನ್ನಾಗಿರುತ್ತೆ, ಮಳೆ ನ್ಯಾಚರ್ ಬೀಯಿಂಗ್ಸ್ ರೈನ್ ನ್ಯಾಚರ್ ಬೀಯಿಂಗ್ಸ್ ಆಫ್ ಡಿವೈನ್ ಫೇರ್, ರೈನ್ ನ್ಯಾಚರ್ ಬೀಯಿಂಗ್ಸ್ ಆರ್ ದ ಪ್ಯೂರಿಟಿ ಗಾಡೆಸ್ ಅಂತ ನಾವು ಹೇಳಿದ್ರೆ ಮಳೆ ಬರಕ್ಕೆ ಎಲ್ಲಾ ಸೋರ್ಸ್ ಅವ್ರು ಮಾಡ್ತಾರೆ. ಅದೆಲ್ಲ ತುಂಬಾ ಸಾರ್ ಹೇಳ್ಸ್ಕೊಟ್ಟಿ ನಾವೆಲ್ಲ ಮಾಡಿ ನಿಜವಾಗ್ಲಿ ಸರ್ ಅದೆಲ್ಲ ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದ ತಕ್ಷಣ ತುಂಬಾ ಆಶ್ಚರ್ಯವಾಗಿರುತ್ತೆ. ಯಾಕೆಂದ್ರೆ ನ್ಯಾಚರ್ ಬೀಯಿಂಗ್ಸ್ ಅನ್ನ ಯಾರು ಅಂತ ನಮ್ಗೆ ಹೇಳ್ಸ್ಕೊಟ್ಟಿಲ್ಲ ಯಾರು. ನಾವು ಹೌದು ಸರ್, ನೋಡಿಲ್ಲ ನಾವು, ಯಾರು ಹೇಳ್ಸ್ಕೊಟ್ಟಿಲ್ಲ, ಇದ್ ಯಾರು ತೋರ್ಸಿ ಕೊಟ್ಟಿಲ್ಲ ನಮ್ಗೆ. ಇದ್ರೇನೋ ನಾವು ಬ್ಲಸ್ ಮಾಡಿದ್ರೆ ಅವ್ರು ಬಂದು ಮಾಡ್ತಾರೆ. ಅದಕ್ಕೆ ಸರ್ ನ್ಯಾಚರ್ ಬೀಯಿಂಗ್ಸ್ ಆಫ್ ಎರ್ತ್, ಸ್ಕೈ, ಓಷನ್ ಅಂತ ಹೇಳ್ತಾರೆ. ಅವರಿಗೆಲ್ಲ ನಾವು ಮಾಡ್ಬೇಕು. ನಮ್ ಕಣ್ಣಲ್ಲಿ ನೋಡೋದು ಏನೋ ಎರ್ತ್, ಸ್ಕೈ, ಓಷನ್ ನಾವು ನೋಡ್ತೀವಿ, ಅವ್ರ ನ್ಯಾಚರ್ ಬೀಯಿಂಗ್ಸ್ ನಾವು ನೋಡೋದಿಲ್ಲ. ಅದಕ್ಕೆ ಸರ್ ನ್ಯಾಚರ್ ಬೀಯಿಂಗ್ಸ್ ಮಾಡಿ ಅಂತ ಹೇಳ್ತಾರೆ. ಇವರಿಗೆ ಮಾತ್ರ ಮಾಡೋದು ಸಾಕೋಗೋದಿಲ್ಲ, ನೀವು ನ್ಯಾಚರ್ ಬೀಯಿಂಗ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನು ಮಾಡ್ಬೇಕು ಸರ್, ಇದೆಲ್ಲ ಮಾಡ್ಕೊಂಡು ಬರ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬೇರೆ ಯಾರಿಗೇನು ಏನೇನು ಡೌಟ್ಸ್ ಇದೆಯಾ? ತುಂಬಾ 4:15 ಆಯ್ತು. ತುಂಬಾ ಒಳ್ಳೆ ಕ್ಲಾಸ್ ಸರ್, ನಿಜವಾಗ್ಲಿ ಸರ್ ತುಂಬಾ ಒಳ್ಳೆ ಕ್ವಶನ್ಸ್ ಮಾಡಿದ್ದೀರಾ. ಯಾಕೆಂದ್ರೆ ಕ್ವಶನ್ಸ್ ಎಲ್ಲರಿಗೆ ಇರುತ್ತೆ, ಎಲ್ಲಾರು ಕ್ವಶನ್ಸ್ ಇರ್ತಾರೆ. ಮಾತಾಡಕ್ಕೆ ಸ್ವಲ್ಪ ಅವ್ರಿಗೆ ನಾಚಿಕೆ ಆಗುತ್ತೆ, ಇಲ್ಲಾಂದ್ರೆ ಯಾವ ರೀತಿಯಲ್ಲಿ ಕೇಳ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಯಾರು ಕೇಳೋದಿಲ್ಲ. ನೀವು ಕೇಳಿದ್ದು ತುಂಬಾ ತುಂಬಾ ಒಳ್ಳೆ ಕ್ವಶನ್ಸ್ ಸರ್. ಇದು ಬೇಸಿಕ್ ಕ್ಲಾಸು, ನಿಜವಾಗ್ಲೂ ಈ ಬೇಸಿಕ್ ಕ್ವಶನ್ಸ್ ತುಂಬಾ ಎಲ್ಲರಿಗೂ ಅವಶ್ಯಕ ಸರ್. ತುಂಬಾ ಥ್ಯಾಂಕ್ ಯು ಸರ್, ನೀವು ಕ್ವಶನ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು. ಅಂದ್ರೆ ಮೇಡಮ್ PVH ಅಲ್ಲಿ ಇದು ಪ್ರೋಟೋಕಾಲ್ಸ್ ತರ ಇದೆ ಮೇಡಮ್. ಇವಾಗ ಪರ್ಟಿಕ್ಯುಲರ್ ಇಶ್ಯೂ ಇದೆ ಅನ್ಕೊಳ್ಳಿ, ಸ್ಟ್ರೆಸ್ ಗೆ ಈ ಚಕ್ರಗಳು ಮಾಡ್ಬೇಕು ಅಂತ ಆ ತರ ಏನೇನು ಇದೆ ಮೇಡಮ್? ಇರುತ್ತೆ ಸರ್. ಅದು ಯಾಕೆಂದ್ರೆ ಫಸ್ಟ್ ಒಂದು ಇಮೋಷನ್ ಅಂದ್ರೇನೆ ಫಸ್ಟ್ ಸೋಲಾರ್ ಪ್ಲೆಕ್ಸಸ್ ಅಫೆಕ್ಟ್ ಆಗುತ್ತೆ ಸರ್. ಫಸ್ಟ್ ನನಗೆ ಒಂದು ಭಯ ಬಂತು, ಇಲ್ಲಾಂದ್ರೆ ಒಂದು ಟೆನ್ಷನ್ ಬಂತಂದ್ರೆ ಫಸ್ಟ್ ಬ್ಲಾಕ್ ಆಗೋದು ಸೋಲಾರ್ ಪ್ಲೆಕ್ಸಸ್ ಚಕ್ರ, ನೆಕ್ಸ್ಟ್ ರೂಟ್ ಚಕ್ರ, ಲೋಯರ್ ಮೋಸ್ಟ್ ಚಕ್ರ ಆಗುತ್ತೆ ಸರ್. ಇದಕ್ ಮೇಲೇನೆ ಸ್ಟಮಕ್ ಆಗುತ್ತೆ, ನೆಕ್ಸ್ಟ್ ಹಾರ್ಟ್ ಚಕ್ರ ಬರುತ್ತೆ ಸರ್. ಒಂದೊಂದು ಕನೆಕ್ಟೆಡ್, ಒಂದೊಂದು ಕನೆಕ್ಟ್ ಆಗುತ್ತೆ ಸರ್. ಫಸ್ಟ್ ಸೋಲಾರ್ ಪ್ಲೆಕ್ಸಿಸ್ ಚಕ್ರ. ಯಾಕೆಂದ್ರೆ ಇವಾಗ ಒಂದು ತಾತ ಸತ್ತೋಗ್ಬಿಟ್ಟಿದ್ದಾರೆ, ನಾನು ನ್ಯೂಸ್ ನನಗೆ ಕೇಳಿದ ತಕ್ಷಣ ಏನಾಗುತ್ತೆ, ನನ್ಗೆ ಹೊಟ್ಟೆ ಒಂಥರ ಆಗುತ್ತೆ ಇಲ್ಲವಾ ಸರ್? ಹೌದು ಸರ್, ಅದು ಏನಾಗುತ್ತೆ ನಮ್ ಹೊಟ್ಟೆ ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಚಟ್ ಅಂತ ಅಫೆಕ್ಟ್ ಆಗ್ಬಿಡುತ್ತೆ. ಇವಾಗ ಒಂದು ಚಕ್ರ ಇರುತ್ತೆ ಸರ್, ಈ ರೀತಿಲಿ ಒಂದು ರೌಂಡ್ ಅಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ, ಇದು ಏನಾಗ್ಬಿಡುತ್ತೆ, ಚಿಕ್ಕದಾಗ್ಬಿಡುತ್ತೆ.
ಶ್ರಿಂಕ್ ಆಗತ್ತೆ ಓಕೆ. ಶ್ರಿಂಕ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ನಾವು ನನ್ನಿಂದ ಒಂದು ಎನರ್ಜಿ ಹೋಗುತ್ತೆ, ಇದರಿಂದ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ಸರ್ ಹೀಲ್ ಅಂಡ್ ಕಂಡೀಷನ್ ಅಂತ ಹೇಳ್ತಾರೆ. ಒಂದು ಚಕ್ರ ಅಂದ್ರೆ ಈ ಸೈಜ್ ಮಾತ್ರನೇ ಇರ್ಬೇಕು. ಇವಾಗ ನಾವು ಪಾಸಿಟಿವ್ ಅಫರ್ಮೇಶನ್ಸ್ ಓದ್ತೀವಲ್ಲ ಮ್ಯಾಮ್, ಏನ್ ಪಾಸಿಟಿವ್ ಅಫರ್ಮೇಶನ್ಸ್? ಯೂಶಲಿ ಜನರಲಿ ನಾವು ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಹೆಲ್ತಿ, ಅದು ಸುಮ್ಮನೆ ಒಂದು ನಮ್ಮ ಮನಸ್ಸಿಗೆ ಸರ್ ಅಷ್ಟೇ. ಅಷ್ಟೇ ಧೈರ್ಯ ಬರ್ಬೇಕು. ಅಂದ್ರೆ ನಮ್ಮ ಮನಸ್ಸಿಗೆ ಒಂದು ಕಾನ್ಫಿಡೆಂಟ್ ಕೊಡಕ್ಕೆ ನಾವು ಓದೋದು. ಇದ್ರಿಂದ ಈ ಅಫರ್ಮೇಶನ್ಸ್ ಒಳ್ಳೇದು ಸರ್. ಇದು ಯಾಕೆಂದ್ರೆ ಇವಾಗ ನನಗೆ ಒಂದು ಇಮೋಷನ್ ಬಂದಿದೆ, ಏನು ನಾನು ಕೇಳಿಲ್ಲ, ಟಿವಿ ನೋಡಿಲ್ಲ, ಒಂದು ನ್ಯೂಸ್ ನನ್ ಕೇಳಿಲ್ಲ, ಇದ್ರೇನೆ ನನಗೆ ಒಂದು ಇಮೋಷನ್ ಬಂದಿದ್ರೆ ಅಂತ ನೋಡಿದ್ರೆ ಒಬ್ಬರಿಂದ ನನಗೆ ಕಾರ್ಡ್ ಬರ್ಬೋದು. ಒಬ್ಬರಿಂದ ನನಗೆ ಕಾಡ್ಬೋದು. ಏನ್ ಹೇಳ್ಬೋದು, ಹೌದು ನಾನು ಆವಾಗ ನ್ಯೂ ಇಯರ್ ಸಮಯದಲ್ಲಿ ಅವಳ ಹತ್ರ ಮಾತಾಡಿದೆ, ಅವಳು ಈ ತರ ಮಾತಾಡಿ ಬಿಟ್ಟಿದ್ದಾಳೆ ಅಂತ ಇವಾಗ ನನಗೆ ಒಂದು ಕಾರ್ಡ್ಸ್ ಕಳಿಸ್ತಾರೆ. ಅದೇ ನನಗ್ ಗೊತ್ತಿಲ್ಲ, ನಾನ್ ಮರ್ದೋಗ್ಬಿಟ್ಟಿದೆ, ನನಗ್ ಗೊತ್ತಿಲ್ಲ. ಇದ್ರೆ ನಾನು ಏನೋ ಮನ್ಸು ಒಂದು ಕಷ್ಟವಾಗಿದೆ ಅಂತ ನಾನು ಎನ್ಸ್ಕೊಂಡ್ರೆ ಏನಾಗುತ್ತೆ, ಒಂದು ಕಾರ್ಡ್ ಬಂದಿದ್ರೆ ಅಂತ ನಾವು ಸೆನ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಏನೋ ಮನ್ಸಿಗೆ ಕಾರ್ಡ್ ಇದೆಯಾ ಅಂತ ನೋಡಿದ್ರೆ ಹೌದು ಕಾರ್ಡ್ ಎಲ್ಲಿಂದ ಬಂದಿದೆ ನಮಗೆ, ಓಕೆ ಯಾರೋ ನಾನು ಎನ್ಸ್ಕೊಂಡಿದ್ದಾರೆ ಅಂತ ನಾನು ಸೆನ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಓಕೆ ಅವ್ರ ಹತ್ರ ನಾನು ಕ್ಷಮಾಪಣೆ